ಪ್ರೀತಿಯುಳ್ಳ ದೇವಚಂದ್ರೇ, ಈ ಪರಿಶುದ್ಧವಾದಂಥ ಈ ದೇವರ ಸತ್ಯವೇದದಲ್ಲಿ ದೇವರು ತನ್ನನ್ನು ಹಲವಾರು ರೀತಿಯಾಗಿ ಆತನು ಪ್ರಕಟಿಸಿಕೊಂಡಿದ್ದಾನೆ. ಆಮೇನ್. ಎಷ್ಟು ರೀತಿಯಾಗಿ? ಹಲವಾರು ರೀತಿಯಾಗಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ. ಬರೀ ಆತನು ಪ್ರಕಟಿಸಿಕೊಳ್ಳುವುದು ಮಾತ್ರವಲ್ಲದೆ, ತಾನು ಯಾರಾಗಿದ್ದೇನೆ, ನಾನು ಏನು ಮಾಡಲಿಕ್ಕಿದ್ದೇನೆ, ಏನು ಮಾಡುತ್ತೇನೆ, ಏನು ಮಾಡಿದ್ದೇನೆ, ಮುಂದೆ ನಾನು ಏನು ಮಾಡ್ತೇನೆ, ಎಲ್ಲವನ್ನೂ ದೇವರು ಆತ ನಮಗೆ ಪ್ರಕಟಪಡಿಸಿದ್ದಾನೆ. ತನ್ನನ್ನು ತಾನು ತೋರಿಸ್ಪಡಿಸಿಕೊಂಡಿದ್ದಾನೆ. ಸುಮ್ಮನೆ ಏನೋ ಬಂದ್ಬಿಟ್ಟು ಢಣ್ 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 ಅಂತ ಗಂಟೆ ಹೊಡೆದ ತಕ್ಷಣ ಎಲ್ಲ ಬಾಗಿಲುಗಳು ಢಣ್ 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 ಅಂತಂದರೆ ಬಾಗಿಲು ತೆಗೆದ ತಕ್ಷಣ ಒಂದು ಹೊಗೆ ಎಲ್ಲ ಬಂದ್ಬಿಟ್ಟು ದೇವ್ರಿಗೆ ದರ್ಶನ ಕೊಟ್ಬಿಟ್ಟು ಮತ್ತೆಲ್ಲ ಬಾಗಿಲು ಮುಚ್ಚಿ ಬೀಗ ಹಾಕೊಂಡು ಮನೆಗೆ ಹೋಗೋದಲ್ಲ ಅದು. ಹಾಗೆ ದೇವ್ರು ತನ್ನನ್ನು ತಾನು ಪ್ರಕಟಿಸಿಕೊಳ್ಳಿಲ್ಲ. ಉನ್ನತದಲ್ಲಿ ಉನ್ನತವಾಗಿ ಆತನು ತೋರಿಸ್ಪಡಿಸಿಕೊಂಡಿದ್ದಾನೆ. ಓಕೆ, ಸಣ್ಣದರಲ್ಲಿ ಸಣ್ಣನಾಗಿ ಕೂಡ ದೇವ್ರು ತೋರಿಸ್ಕೊಂಡಿದ್ದಾನೆ. ಸೃಷ್ಟಿ ಕಾರ್ಯಗಳಲ್ಲಿ ಆತನು ತನ್ನನ್ನು ತಾನು ತೋರಿಸಿಕೊಂಡಿದ್ದಾನೆ. ಒಂದೊಂದು ನಕ್ಷತ್ರಗಳು, ಒಂದೊಂದು ಗ್ಯಾಲಾಕ್ಸಿಗಳು ನಾವು ನೋಡುವಾಗ ಎಲ್ಲಿ ಆಕಾಶದಲ್ಲಿ ಪರಲೋಕದ ಆ ಮಹಿಮೆಯ ನಕ್ಷತ್ರಗಳನ್ನು ನಾವು ನೋಡಬೇಕಾದ್ರೆ ಎಷ್ಟು ದೊಡ್ಡ ದೇವರಪ್ಪ ಆಯಿತಾ. ಹಲೋ ಅಲ್ವಾ? ಎಷ್ಟು ದೊಡ್ಡ ದೇವರು ಎಂಬುದಾಗಿ ನಾವು ಊಹೆಯನ್ನು ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ರೀ. ಊಹೆಯನ್ನು ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಹಿಂದ್ಗಡೆ ಏನು ವೈಟ್ ಬೋರ್ಡ್ ಐತಲ್ಲ, ಈ ವೈಟ್ ಬೋರ್ಡ್ನಲ್ಲಿ ಓಕೆ ಎಲ್ಲೋ ಒಂದು ಹತ್ರ ಒಂದು ಸಣ್ಣ ಡಾಟ್, ಅದು ಎಲ್ಲೈತೋ ಗೊತ್ತಿಲ್ಲ, ಎಲ್ಲೋ ಒಂದು ಹತ್ರ ಸುಮ್ಮನೆ ಒಂದು ಗುಂಡು ಪಿನ್ನ ತೊಗೊಂಡು ಓಕೆ ಒಂದು ಪಿನ್ನ ತೊಗೊಂಡು ಎಲ್ಲ ಒಂದು ಹತ್ರ ಚುಸ್ತೇನೆ ಅಂತ ತಿಳ್ಕೊಡ್ರಿ. ಎಲ್ಲೋ ಒಂದು ಹತ್ರ ಒಂದು ಸಣ್ಣದೊಂದು ಒಂದು ಸಣ್ಣ ಡಾಟ್, ಅದು ನಮ್ಮ ಸೌರಮಂಡಲ ಅಂದರೆ ಸನ್ ಫ್ಯಾಮಿಲಿ. ಆ ಸನ್ ಫ್ಯಾಮಿಲಿ ಒಳಗೆ 9 ಅಥವಾ 10 ಗ್ರಹಗಳಿದೆ. ಅದರೊಳಗೆ ಒಂದು ಗ್ರಹ ಯಾವುದು? ಭೂಮಿ. ವಾ, ಕಣ್ಣಿಗೂ ಕೂಡ ಅದು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಐ ಹ್ಯಾವ್ ಜಸ್ಟ್ ಒಂದು ಪಿನ್, ನನ್ನ ಹತ್ರ ಒಂದು ಪಿನ್ ಇದೆ ನೋಡಲಿ. ಈ ಪಿನ್ನಲ್ಲಿ ಎಲ್ಲೋ ಒಂದು ಹತ್ರ ನೋಡಲಿ, ಜಸ್ಟ್ ನಾನು ಟಿಕ್ ಮಾಡ್ತೀನಿ, ಅದು ನಮ್ಮ ಭೂಮಿ. ಕಣ್ಣಿಗೆ ಕಾಣ್ತಾ ನಿಮಗೆ? ಅದು ಎಲ್ಲಿ ಆ ಹೋಲ್ ಕಾಣ್ತೈತ ನಾನು ಚುಚ್ಚಿರೋದು? ನನಗೇ ಕಾಣ್ತಿಲ್ಲ ಇಲ್ಲಿಂದ. ಅದು ನಮ್ಮ ಭೂಮಿ ರೀ. ನಮ್ಮ ದೇವರು ಅಷ್ಟು ದೊಡ್ಡವನಾಗಿದ್ದಾನೆ ರೀ. ಎಲ್ಲದನ್ನು ಕರೆಕ್ಟ್ ಟೈಮ್ನಲ್ಲಿ, ಅಕ್ಯುರೇಟ್ ಟೈಮ್ನಲ್ಲಿ, ಪಿನ್ ಪಾಯಿಂಟ್ ಟೈಮ್ನಲ್ಲಿ, ಓಕೆ ಮಿಲಿ ಸೆಕೆಂಡ್ಸ್ಗಳಲ್ಲಿ ಎಕ್ಸಾಕ್ಟಾಗಿ ತನ್ನ ಕೆಲಸವನ್ನು ಹೋಗುವಾಗೆ ದೇವರು ಎಲ್ಲವನ್ನ ನಡೆಸ್ತಾ ಇದ್ದಾನೆ. ಅಷ್ಟು ದೊಡ್ಡ ದೇವರು ನಮ್ಮ ದೇವರಾಗಿದ್ದಾನೆ ರೀ. ನಾವು ಆರಾಧಿಸುವ ದೇವರು ಅಷ್ಟು ಉನ್ನತನಾದಂಥ ದೇವರತನಾಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಒಂದು ಸಣ್ಣ ಇರುವೆ ಹೊಟ್ಟೆ ಇಲ್ಲದೆ ಹಸಿದಾಗಿರ್ಬೇಕಾದ್ರೆ ಆ ಇರುವೆಗೂ ಕೂಡ ದೇವರು ಪ್ರಕಟಿಸುವವನಾಗಿದ್ದಾನೆ ರೀ. ಒಂದು ಸಣ್ಣ ಇರುವೆಗೂ ಕೂಡ ಅದಕ್ಕೆ ತೀನಿಯನ್ನು ಕೊಡೋದಕ್ಕೋಸ್ಕರ, ಅದಕ್ಕೆ ಊಟ ಕೊಡೋದಕ್ಕೋಸ್ಕರ ಆ ಸಣ್ಣ ಇರುವೆಯ ಅಗತ್ಯತೆಗಳನ್ನೂ ಸಹ ಏನು ಮಾಡುವನಾಗಿದ್ದಾನೆ? ಸಂಧಿಸುವ ದೇವರಾತನಾಗಿದ್ದಾನೆ. ಈ ಪ್ರಪಂಚದಲ್ಲಿ ಓಕೆ ಭೂಮಿಯಲ್ಲಿ ಗಾಳಿ ಬಿಟ್ಟರೆ ಬೇರೆ ಎಲ್ಲಿ ಗಾಳಿ ಇಲ್ಲ ರೀ. ಹೊರಗಡೆ ಎಲ್ಲ ಇರೋದು ಹೀಲಿಯಂ, ಓಕೆ ಕಾರ್ಬನ್ ಡೈಆಕ್ಸೈಡೇ ಇದೆ. ಅಲ್ಲೆಲ್ಲ ನಾವು ಉಸಿರಾಡೋಕ್ಕಾಗೋದಿಲ್ಲ, ಸತ್ತೋಗ್ಬಿಡ್ತೀವಿ ನಾವು. ಯಾಕೆ? ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಮೇಲೆ ಹೋಗ್ಬಿಟ್ರೆ, 15-20 ಕಿಲೋಮೀಟ್ರ್ ಮೇಲೆ ಹೋಗ್ಬಿಟ್ರೆ ನಾವು ಉಸಿರಾಡೋದು ಕಷ್ಟ ಆಗ್ತದೆ. ನಮಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತದೆ. ಈಗ ನಾವಿಲ್ಲಿ ತುಂಬ ಚೆನ್ನಾಗಿದೆ ನಾವು ಇಂಡಿಯಾದಲ್ಲಿ. ಓಕೆ, ಸೌತ್ ಅಮೇರಿಕಾದಲ್ಲಿ ಈಕ್ವೆಡಾರ್ ಅಂತಂದೇಳಿ ಒಂದು ಪ್ಲೇಸ್ ಇದೆ. ಅಲ್ಲಿ ಹೋದ್ರೆ ನಾವು ಉಸಿರಾಡೋದೇ ಕಷ್ಟ ಆಗ್ಬಿಡ್ತಿತ್ತು ನಮಗೆ. ಯಾಕಂದರೆ ಭೂಮಿಯ ಮಧ್ಯರೇಖೆ ಅಲ್ಲಿ ಹೋಗ್ತದೆ. ಅಲ್ಲಿ ನಮಗೆ ಉಸಿರಾಡೋಕೆ ಕಷ್ಟ ಆಗ್ತದೆ. ನಮಗೆ ಸ್ವಲ್ಪ ಹೋಗಿದ ತಕ್ಷಣ ನಮ್ಗೆ ತೇಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಅನ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ನಾವು. ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಆದರೆ ನೋಡ್ರಿ, ಈ ಗಾಳಿಯನ್ನು ದೇವರು ತಲೆಮಾರುಗಳಿಂದಲೂ ಕೂಡ ಈ ಭೂಮಿ ಮೇಲೆ ದೇವರು ಇನ್ನೂ ಇಟ್ಟು ಎಲ್ಲ ಜೀವರಾಶಿಗಳಿಗೆ ಗಾಳಿ ಕೊಟ್ಟಿದ್ದಾನೆ. ಇಷ್ಟು ನೀರಿದೆ. ಆ ನೀರುಗಳನ್ನೆಲ್ಲವನ್ನು ದೇವರು ಕೊಟ್ಟು ನಮ್ಮನ್ನು ಪೋಷಿಸಿ ಇನ್ನೂ ದೇವರು ನಮ್ಮನ್ನು ಸಾಕ್ತಾ ಇದ್ದಾನೆ. ನಾವು ಯಾವತ್ತಾದರೂ ನೀರು ಕುಡಿಬೇಕಾದ್ರೆ ದೇವ್ರಿಗೆ ಸ್ತೋತ್ರ ಹೇಳ್ತೇವ? ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಫ್ರೆಶ್ ಏರ್ ತೊಗೊಂಡಿದ ತಕ್ಷಣ ನಾವು ದೇವ್ರಿಗೆ ಸ್ತೋತ್ರ ಹೇಳ್ತೀವ? ಬೆಳಿಗ್ಗೆ ಎದ್ದು ಫಸ್ಟ್ ನೀರು ಕುಡಿಬೇಕಾದ್ರೆ ನಾವು ದೇವ್ರಿಗೆ ಸ್ತೋತ್ರ, ಸ್ವಾಮಿ ಇವತ್ತಿನ ನೀರನ್ನು ನನಗೆ ನೀನು ಕೊಟ್ಟಿದ್ದೀಯ, ಸ್ತೋತ್ರ. ಯಾವತ್ತಾದರೂ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಎಲ್ಲಾದರೂ ಹೊರಗಡೆ ಹೋದಾಗ, ವಾಕಿಂಗ್ ಹೋದಾಗ, ಎಲ್ಲರೂ ಹೋದಾಗ ಸೂರ್ಯ ಹಿಂಗೆ
ರೆಡ್ ಕಲರಲ್ಲಿ ಮೇಲೆ ಬರ್ಬೇಕಾದ್ರೆ, ದೇವರೇ ನಮ್ಮ ಮೇಲೆ, ನಮ್ಮ ಭೂಮಿ ಮೇಲೆ ಸೂರ್ಯನನ್ನು ಉದಯ ಮಾಡ್ತಾ ಇದೆಯಾ, ಆ ಸೂರ್ಯನ ಬೆಳಕಿನಿಂದ ಜೀವ ಕಣ ರಾಶಿಗಳೆಲ್ಲವೂ ಬದುಕಬೇಕು, ನಾನೂ ಬದುಕಬೇಕು. ಒಂದಿನ ಏನಾದರೂ ದೇವ್ರು ಲೇಟ್ ಮಾಡಿದರೆ ಸೂರ್ಯಗೆ ಹೇಳ್ಬಿಡ್ತಾನೆ, ಸೂರ್ಯ ಇವತ್ತು ಬರಬೇಡ ನೀನು ನೀರು. ಹೆಂಗಿರ್ತೈತೆ ಹೇಳ್ರಿ ನೋಡೋಣ, ಅಲ್ವಾ? ಕರೆಕ್ಟ್. ಗಾಳಿಗೆ ದೇವ್ರು ಹೇಳ್ತಾನೆ 10 ನಿಮಿಷ ಸ್ಟಾಪ್ ಆಗಿ ನೀನು ಅಂದರೆ ಹೆಂಗಿರ್ತೈತೆ ರೀ? ಗಾಳಿಗೆ ದೇವ್ರು ಹೇಳಿ ಒಂದು 10 ಮಿನಿಟ್ಸ್, ಒಂದು 10 ನಿಮಿಷ ಸೈಲೆಂಟಾಗಿರಿ ನೀನು ಅಂದರೆ ಹೆಂಗಿರ್ತೈತೆ? ಹೆಂಗಿರ್ತೈತೆ ಹೇಳ್ರಿ ಶಿವಣ್ಣ? ಹೆಂಗಿರ್ತೈತೆ 10 ನಿಮಿಷ ಗಾಳಿ ಸ್ಟಾಪ್ ಮಾಡಿದ್ರೆ 10 ಮಿನಿಟ್ಸ್? ಹಾಂ, ಯಾರು ಪ್ರಪಂಚದಲ್ಲಿ ಯಾರೂ ಉಳಿಯೋದಿಲ್ಲ. ಓಕೆ, ಇಡೀ ಪ್ರಪಂಚನೇ ಹೆಣಗಳಿಂದ ತುಂಬಿಬಿಡ್ತೈತೆ. ಇಡೀ ವರ್ಲ್ಡೇ ಓಕೆ ಆಲ್ಮೋಸ್ಟ್ 850 ಕ್ರೋಸ್ ಇದ್ದಾರೆ. 850 ಕೋಟಿ ಇದೆ ಪ್ರಪಂಚದ ಜನಸಂಖ್ಯೆ. 850 ಕೋಟಿ ಹೆಣಗಳು ಹಂಗೆ ಮಲಗಿಬಿಡ್ತವೆ. ಅದ್ರ ಜೊತೆಗೆ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಎಲ್ಲವೂ. ಓಕೆ, ನೀರಿನಲ್ಲಿರೋ ಮೀನು ಆಕ್ಸಿಜನ್ನಿಂದ ಅವು ಕೂಡ ಇರ್ತವೆ, ನೀರೊಳಗೆ ಆಕ್ಸಿಜನ್ ಇದೆ, ಅವು ಕೂಡ ಸತ್ತೋಗ್ಬಿಡ್ತವೆ. ಎಲ್ಲದನ್ನು ನಿಶ್ಶಬ್ದ. ಈಗ ಹೇಳ್ರಿ, ನಮ್ಮ ದೇವರಿಗೆ ಇದನ್ನು ಮಾಡಲಿಕ್ಕೆ ಶಕ್ತಿ ಐತೋ ಇಲ್ವೋ? ರೈಟ್, ಇದೆ. ಬಟ್ ಆದರೆ ಆತನೇನು ಮಾಡ್ತಾನೆ, ಅದನ್ನು ಹಾಗೆ ಮಾಡದೆ, ನಾನು ಮಾತಾಡ್ತೇನೆ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಳ್ರಿ, ನಮ್ಮನ್ನು ಸಾಕುವ ವಿಷಯದಲ್ಲಿ ದೇವ್ರು ನಂಬಿಗಸ್ತನಾಗಿದ್ದಾನೆ ರೀ. ನಂಬಿಗಸ್ತನಾದ ದೇವರು ಎಲ್ಲ ಸೃಷ್ಟಿಗಳನ್ನು ಆತನ ನಮಗೋಸ್ಕರ ಪ್ರಿಸರ್ವ್ ಮಾಡಿಟ್ಟು ನಮ್ಮನ್ನು ಸಾಕಿ ಸಲುತ್ತಾ ಇದ್ದಾನೆ. ಆದರೆ ಸಮಸ್ಯೆ ಏನಂದರೆ, ಆ ದೇವರನ್ನು ಬಿಟ್ಟು ನಾವು ಜೀವಿಸ್ತಾ ಇದ್ದೇವೆ. ಜನರು ಆ ದೇವರನ್ನು ಬಿಟ್ಟು ಅನೇಕ ವಿಗ್ರಹಗಳನ್ನು, ಓಕೆ, ಅನೇಕ ವ್ಯಕ್ತಿಗಳನ್ನು ಪೂಜಿಸುತ್ತಾ ಅವರಿಗೆ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಗಳಿಗೆ ಆರಾಧಿಸ್ತಾ ಇದ್ದಾರೆ. ಆಮೇನ್, ಅವರನ್ನು ಆರಾಧಿಸ್ತಾ ಇದ್ದಾರೆ. ಬಟ್ ಆದರೆ ನಾವಾದರೂ ನಮ್ಮ ದೇವರು ಯಾರಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮನ್ನು ಕೂಡ ಆತನು ನಾವು ಯಾರಾಗಿದ್ದೇವೆ, ತಾನು ಯಾರಾಗಿದ್ದಾನೆ ಎಂಬುದಾಗಿ ನಮಗೆ ಆತನು ಪ್ರಕಟಗೊಂಡಿದ್ದಾನೆ. ನಮಗೆ ಪ್ರಕಟಗೊಂಡಂಥ ದೇವರು, ಓಕೆ, ನಾವು ಆತನಿಗೆ ಯಾರಾಗಿದ್ದೇವೆ ಎಂಬುದಾಗಿ ವರ್ಣಿಸಲು ಅಶಕ್ತವಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡಿ, ಓಕೆ, ಆತನೊಬ್ಬನನ್ನೇ ಆರಾಧಿಸಲು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ ರೀ. ಆಮೇನ್. ಸೊ ಇಂಥ ಕಾರ್ಯವನ್ನು ಈ ಬೈಬಲಲ್ಲಿ ಈ ಭಕ್ತನು, ಯಾರು ಅರಸನಾದಂಥ ದಾವೀದನು, ಎಷ್ಟು ಸುಂದರವಾಗಿ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಆತನಲ್ಲಿ ಬರಿತಾ ಇದ್ದಾನೆ ರೀ. ಓಕೆ, ಇದರಲ್ಲಿ ಈ ಒಂದು ಕೀರ್ತನೆಯಲ್ಲಿ ಸುಮಾರು 16 ದೇವರ ವ್ಯಕ್ತಿತ್ವವನ್ನು ನಾವು ಕಾಣ್ತೀವಿ. 16 ವ್ಯಕ್ತಿತ್ವಗಳನ್ನು ನಾವು ಕಾಣ್ತೀವಿ ಈ 23ನೇ ಕೀರ್ತನೆಯಲ್ಲಿ. ಓಕೆ, ಒಂದೊಂದೇ ನಾವು ಅದನ್ನು ನೋಡ್ತಾ ಹೋಗೋಣ. ರೆಡಿ? ಓಕೆ, ಹೆಂಗೆ ಸ್ಟಾರ್ಟ್ ಆಗ್ತಿದೆ? ಒಂದೇ ವರ್ಡಲ್ಲಿ ಹೋದ್ರಿ, ಯೆಹೋವನು ಸ್ಟಾರ್ಟ್ ಆಗ್ತಿದೆ. ದ ಲಾರ್ಡ್, ದ ಗಾಡ್, ನಾಟ್ ಮ್ಯಾನ್, ನಾಟ್ ದ ಥಿಂಗ್ಸ್. ಯಾವುದೇ ವಸ್ತುಗಳಲ್ಲ, ಯಾವುದೋ ಮನುಷ್ಯನಲ್ಲ, ಯಾವುದೋ ಗುರು ಅಲ್ಲ, ಯಾವುದೋ ರಬ್ಬಿ ಅಲ್ಲ, ಯಾವುದೋ ಸನ್ಯಾಸಿ ಅಲ್ಲ, ಯಾವುದೋ ಸ್ವಾಮೀಜಿ ಅಲ್ಲ, ಯಾವುದೋ ಫಾದರ್ ಅಲ್ಲ, ಯಾವುದೋ ಮುಲ್ಲಾ ಸಾಹೇಬ್ ಅಲ್ಲ. ಯಾರಂತ ಹೇಳ್ತಿದೆ ಇದು? ಸ್ಟಾರ್ಟಿಂಗ್ ಹೆಂಗೆ ಸ್ಟಾರ್ಟ್ ಆಗ್ತಿದೆ? ದ ಗಾಡ್, ದ ಗಾಡ್, ದ ಗಾಡ್, ದೇವರು, ಯೆಹೋವನು. ಆಮೆನ್, ಆಮೆನ್. ದೇವರು, ದೇವರ ವ್ಯಕ್ತಿತ್ವವನ್ನು ಪ್ರಚುರಪಡಿಸಲಿಕ್ಕೆ ಮೊದಲು ನಾವು ತಿಳ್ಕೊಬೇಕಾಗಿರೋ ಸಂಗತಿ ಏನಂದರೆ, ನಾವು ಆರಾಧಿಸುವವನು ಆತನು ದೇವರೇ ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಯಾರಂದರೆ, ದೇಹವಿಲ್ಲದವನು, ವರ್ಣ ಇಲ್ಲದವನು, ರೂಪ ಇಲ್ಲದವನು. ಆಮೇನ್. ಎಂದೆಂದಿಗೂ ಸದಾಕಾಲವೂ ಜೀವಿಸುವಂಥ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ, ಸರ್ವ ಜೀವ ಗಗನ ಮಂಡಲ ರಾಶಿಗಳನ್ನು ಉಂಟು ಮಾಡಿ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇರುವಂಥ ಯೆಹೋವನು ಎಂಬುದಾಗಿ ಇದು ಪ್ರಾರಂಭವಾಗ್ತಾ ಇದೆ. ಹಲ್ಲೆಲೂಯ. ಇಷ್ಟು ದೊಡ್ಡ ದೇವರು ಎಂಬುದಾಗಿ ಹೇಳ್ತದೆ ಯೆಹೋವನು. ಈಗ ಹೇಳ್ತಾನೆ ನನಗೆ, ಅಂದರೆ ದೇವರು ನನಗೆ. ಒಂದ್ಸರಿ ಹೇಳ್ರಿ ಎಲ್ಲರೂ, ಹೆಂಗೆ ಆ್ಯಕ್ಷನಲ್ಲಿ ತೋರಿಸಿ ನೋಡೋಣ. ದೇವರು ನನಗೆ. ವಾ, ನಮಗೆ ಇವತ್ತು ದೇವರು ಇವತ್ತು ನಮಗಿದ್ದಾನ. Is God with us?
ಇವತ್ತು ದೇವರು ನಮಗಿದ್ದಾನ? ಎಷ್ಟು ಜನರು ಹೇಳ್ತೀರಿ ದೇವ್ರು ನಮಗಿದ್ದಾನೆ ಎಂಬುದಾಗಿ? ಎಷ್ಟು ಜನ ಹೇಳ್ತೀರಾ? ಕಮಾನ್, ಎಷ್ಟು ಜನ ಹೇಳ್ತೀರಿ ದೇವ್ರು ನನಗಿದ್ದಾನೆ? ಒಂದ್ಸರಿ ಹೇಳಿ ನೋಡೋಣ. ದೇವರು ನನಗಿದ್ದಾನೆ. ಈಗ ನೀವು ಎಷ್ಟು ಜನ ಹೇಳ್ತೀರಿ ನಾನು ದೇವರಿಗೋಸ್ಕರ ಇದ್ದೇನೆ ಎಂಬುದಾಗಿ? ನಾನು ದೇವರಿಗೋಸ್ಕರ ಇದ್ದೇನೆ ಎಂಬುದಾಗಿ ಇದು ಸಂಬಂಧವನ್ನು ಸೂಚಿಸ್ತಾ ಇದೆ. ಅದಕ್ಕೆ ಮುಂದೆ ಹೇಳ್ತಿದೆ, ಯೆಹೋವನು ನನಗೆ ಏನಾಗಿದ್ದಾನಂತೆ? ಕುರುಬನು. ಓಕೆ, ಯಾರಾಗಿದ್ದಾನೆ? ಕುರುಬನಾಗಿದೆ. ದ ಫಸ್ಟ್, ಮೊದಲನೇದಾಗಿ ನೋಡಬೇಕಾದ್ರೆ ದೇವರು ಕುರುಬನ್ ಎಂಬುದಾಗಿ ನೋಡಬೇಕಾದ್ರೆ ಕುರಿಗೂ ಮತ್ತು ಕುರುಬನಿಗೂ ಅವಿನವಾಭಾವವಾದಂಥ ಒಂದು ಸಂಬಂಧ ಇರ್ತದೆ. ಇಲ್ಲಿ ಮೊದಲನೇದಾಗಿ ದೇವರು ಸರ್ವಶಕ್ತನಾಗಿ ಆತನು ತೋರಿಸ್ಕೊಂಡಂಥ ದೇವರು ನಮಗೆ ಕುರುಬನಾಗಿ ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸುವನಾಗಿದ್ದಾನೆ. ಕುರುಬನ ಎಂಬುದಾಗಿ ಹೇಳಬೇಕಾದ್ರೆ ನಾನು ಹೇಳ್ದಲ್ಲ, ಅಷ್ಟು ದೊಡ್ಡ ದೇವರು ಹೇಗೆ ಬರ್ತಾ ಇದ್ದಾನೆ? ಹೇಗೆ ಬರ್ತಾ ಇದ್ದಾನೆ? ಕಮನ್, ಹೇಗೆ? ಕುರುಬನ. ಯಾರ ಲೆವೆಲಿಗೆ ಬಂದು ಇಳಿತಾ ಇದ್ದಾನೆ ದೇವರು? ಕುರಿಗಳ ಲೆವೆಲಲ್ಲಿ ಬಂದು ಇಳಿತಾ ಇದ್ದಾನೆ. ಕುರುಬ ಯಾರ ಜೊತೆಗೆ ವಾಸ ಮಾಡ್ತಾನೆ? ಕುರಿಗಳು ಯಾರ ಜೊತೆಗೆ ವಾಸ ಮಾಡ್ತದೆ? ಕುರುಬನ ಜೊತೆಗೆ. ರೈಟ್? ನೋಡ್ರಿ, ಅವರ ಕುರುಬ ಮತ್ತು ಕುರಿಗಳ ಸಂಬಂಧದಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಚೆನ್ನಾಗಿ ತಿಳ್ಕೊಡ್ರಿ, ದೇವರು ಸಂಬಂಧಿಯಾಗಿದ್ದಾನೆ. ಸಂಬಂಧದಲ್ಲಿ ಜೀವಿಸುವ ದೇವರಾತನಾಗಿದ್ದಾನೆ. ಆಮೇಲೆ ಯಾವುದೋ ಮನುಷ್ಯರು ಕಟ್ಟಿದ ಗುಡಿ ಗೋಪುರಗಳಲ್ಲಿ ಆತನು ವಾಸ ಮಾಡುವಂಥ ದೇವರಲ್ಲ. ಆತನು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರ್ತಿರೋ ನಿಮ್ಮ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ದೇವರು ವಾಸ ಮಾಡುವಂಥ ದೇವರಾತನಾಗಿದ್ದಾನೆ. ನಾವು ಆತನ ಜೊತೆಗೆ ಐಕ್ಯವಾಗಿ ಸಂಬಂಧದಲ್ಲಿ ಜೀವಿಸಬೇಕೆಂಬುದು ಆತನ ಚಿತ್ತವಾಗಿದೆ. ಆಮೇನ್. ಎಲ್ಲರೂ ಹೇಳ್ರಿ, ದೇವರು ಕುಟುಂಬವಾಗಿದ್ದಾನೆ. ಗಾಡ್ ಈಸ್ ಎ ಫ್ಯಾಮಿಲಿ. ಆತನು ಕುಟುಂಬವಾಗಿದ್ದಾನೆ. ಆಮೇನ್. ದ ಫಸ್ಟ್, ದೇವರು ಸಂಬಂಧವನ್ನು ದೇವರು ಕೊಡುವನಾಗಿದ್ದಾನೆ. ಓಕೆ, ಸಂಬಂಧಿಯಾಗಿ ಆತನು ಬರುವ ದೇವರಾಗಿದ್ದಾನೆ. ಎರಡನೇದಾಗಿ ಹೇಳ್ತಿದೆ, ಯೆಹೋವನು ನನಗೆ ಕುರುಬನು, ನಾನು ಏನು ಮಾಡುವೆನೀಗ? ಓಕೆ, ಏನು ಹೇಳ್ರಿ? ಅಂದರೆ ಇನ್ನೊಂದು ಪೂರೈಸುವ ದೇವರಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಎಲ್ಲರೂ ಪೂರೈಸುವ ದೇವರು, ಸಂಬಂಧದ ದೇವರು. ಎರಡನೇದು ಪೂರೈಸುವ ದೇವರು. ನಾನು ಕೊರತೆ ಪಡೇನು? ದಾವೀದನು ಹೇಳ್ತಿದ್ದಾನೆ, ನಾನು ಕೊರತೆನೇ ಇಲ್ಲ ನನಗೆ. ಐ ವಿಲ್ ನಾಟ್ ಬಾದರ್ ಫಾರ್ ಎನಿಥಿಂಗ್ ಎಲ್ಸ್ ಮೈ ನೀಡ್. ನನಗೆ ಬೇಕಾಗಿರುವಂಥದ್ದು ಯಾವುದೇ ವಿಷಯದಲ್ಲಿ ನಾನು ಚಿಂತನೆ ಮಾಡೋದಿಲ್ಲ. ಯಾರು? ಎಲ್ಲರೂ ಹೇಳ್ರಿ, ಯೆಹೋವನು. ಹೇಳ್ರಿ, ಯಾರಾಗಿದ್ದಾನೆ? ಪೂರೈಸುವವನಾಗಿದ್ದಾನೆ. ಹೊತ್ತಿಗೇನು ಬೇಕೋ ನನಗೆ ದೇವರು ಅದನ್ನು ಕೊಡ್ತಾನೆ. ಆಮೇಲೆ ನಿಮಗೆ ಯಾರ್ಯಾರಿಗೆ ಏನೇನು ಯಾವ ಟೈಮ್ನಲ್ಲಿ ಏನು ಕೊಡಬೇಕು ದೇವರು ಅದನ್ನು ಕೊಟ್ಟೇ ಕೊಡ್ತಾನೆ. ಆಮೇಲೆ ಹೇಳ್ರಿ, ಹಲ್ಲೆಲೂಯ. ನಾವು ಅದನ್ನು ಹೊಂದುತ್ತೇವೆ. ಆಮೇಲೆ ಹೇಳ್ರಿ, ಆಮೇನ್. ನನ್ನ ಟೈಮಲ್ಲಿ ಅದು ಬರ್ತದೆ. ಹೇಳ್ರಿ, ನನ್ನ ಟೈಮಲ್ಲಿ ಅದು ಬರ್ತದೆ. ನನ್ನ ಟೈಮಲ್ಲಿ ಅದು ಹೇಳ್ರಿ, ನನ್ನ ಟೈಮಲ್ಲಿ ಅದು ಏನಾಗ್ತದೆ? ಬಂದೇ ಹಿಂಗೆ ರಾಗ ಎಳಿಬೇಕು ಅದಕ್ಕೆ. ಒಂದ್ಸರಿ ಹೇಳ್ರಿ, ಕಮಾನ್. ನಿಮ್ಮ ಟೈಮಲ್ಲಿ ಅದು ಬಂದೇ ಬರ್ತದೆ ಅದು. ಹಲ್ಲೆಲೂಯ. ಎಲ್ಲೇ ಹೋಗೋದಿಲ್ಲರಿ, ಅದು ಬಂದೇ ಬರ್ತದೆ. ಆದರೆ ನಮಗೇನು ಗೊತ್ತಾ, ನಮಗೆ ತಾಳ್ಮೆ ಇಲ್ಲ. ಒಂದೊಂದು ಸತಿ ನಾವು ಆತರಗೆಟ್ಟರು. ನಮಗೆ ತಾಳ್ಮೆ ಇರೋದಿಲ್ಲ. ನಮಗೆ ಒಂದೊಂದು ಸತಿ ಓಕೆ, ನಾವು ಸಣ್ಣವರಿದ್ದಾಗ ಏನು ಮಾಡ್ತಿದ್ದೆ ಅಂದರೆ, ಈ ನಮ್ಮನೆ ಪಕ್ಕದಲ್ಲಿ ಈ ಪೇರ್ಲೆಕ್ಕ ಮರ ಇತ್ತು. ಓಕೆ, ಅದು ಹಣ್ಣಾಗೋ ತನಕನೂ ಕಾಯ್ತಾ ಇರಲಿಲ್ಲ ನಾವು. ನಮ್ಮ ಮನೆ ಮುಂದೆ ಒಂದು ಸೀತಾಫಲನ ಗಿಡ ಇರ್ತಿತ್ತು. ಅವು ಹಣ್ಣಾಗೋ ತನಕ ಕಾಯ್ತಾ ಇರಲಿಲ್ಲ. ಸುಮ್ಮನೆ ಹೋಗಿ ದುರಾಸೆಯಿಂದ ಅದು ಕಿತ್ತುಬಿಟ್ಟು ತಿಂದಿದ ತಕ್ಷಣ ಕಹಿ ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡ್ತಿದ್ವಿ. ಆತರಗೆಟ್ಟರು ಅಂದರೆ ನಾವು ಹಂಗೆ ಮಾಡ್ತೀವಿ. ನಾವು ಒಂದೊಂದು ಸತಿ ಆಶೀರ್ವಾದಗಳನ್ನು ಹಿಂಗೆ ಮಾಡ್ತೀವಿ. ನಾವು ದೇವರ ಸಮಯಕ್ಕೋಸ್ಕರ ಕಾಯೋದಿಲ್ಲ ರೀ. ನಾವು ದೇವರ ಪೂರೈಕೆಗೋಸ್ಕರ ನಾವು ಕಾಯೋದಿಲ್ಲ ರೀ. ವೇಟ್ ನಿನ್ನದನ್ನು ದೇವರು ನಿನಗೆ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯ. ಯಾಕಂದರೆ ಪೂರೈಸುವಾದ ದೇವರ ಬಳಿಗೆ ನೀನು ಬರುವಾಗ ಆತನು ನಿನ್ನ ಕೊರತೆಗಳನ್ನೆಲ್ಲವನ್ನು ಕಾಲಕ್ಕೆ ತಕ್ಕಾಗಿ, ಸಮಯಕ್ಕೆ ತಕ್ಕಾಗಿ ಆತನು ಪೂರೈಸ್ತಾ ಹೋಗೋನಾಗಿದ್ದಾನೆ. ಸಮ್ಟೈಮ್ಸ್ ಏನಾಗ್ತಿದೆ ಗೊತ್ತಾ? ನೋಡ್ರಿ, ದೇವ್ರ ಸನ್ನಿಧಾನದಲ್ಲಿ ನಾವು ಬರ್ತೀವಿ. ದೇವರೇ ಕೊಡು 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 ಎಂದಾಗ ನಾವು ಹೇಳ್ತೀವಿ. ಓಕೆ, ದೇವ್ರು ಹೇಳ್ತಾನೆ ತಡಿ 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 ಅಂತ ಹೇಳ್ತಾನೆ. ಹೇಳ್ರಿ ಒಂದು ಸರಿ, ದೇವ್ರು ಹೆಂಗೆ ಹೇಳ್ತಾನೆ? ನೀವು ಹೆಂಗೆ ಹೇಳ್ತೀರಾ? ಕೊಡು ಕೊಡು ಅಂತೀರ. ದೇವ್ರು ಏನು ಮಾಡ್ತಾನೆ? ತಡಿ ತಡಿ ತಡೆ. ಈಗ ದೇವರು ಕೊಡಬೇಕಂದಿದ ತಕ್ಷಣ ನೀವು ಅಲ್ಲಿರೋದಿಲ್ಲ. ದೇವ್ರು ಕೊಡೋ ಟೈಮ್ನಲ್ಲಿ ನಾವು ಅಲ್ಲಿರೋದಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿರ್ತೀವಿ ನಾವು. ದಿಸ್ ಇಸ್ ದ ಪ್ರಾಬ್ಲಮ್. ಚೆನ್ನಾಗಿ ತಿಳ್ಕೊಡ್ರಿ, ನಮ್ಮ ದೇವರು ಪೂರೈಸುವವನಾಗಿದ್ದಾನೆ ಅಂದರೆ ಆ ಟೈಮಲ್ಲಿ ಆತನ ಕೊಟ್ಟೇ ಕೊಡ್ತಾನೆ. ಆದರೆ ಆ ಟೈಮ್ ಕೊಡಬೇಕಾದ ಸಮಯದಲ್ಲಿ ನಾವು ದೇವ್ರ ಜೊತೆ ನಿಂತಿರಬೇಕು. ವಿ ಮಸ್ಟ್ ಸ್ಟ್ಯಾಂಡ್ ವಿತ್ ಗಾಡ್. ನಾವು ದೇವರ ಜೊತೆಲಿ ನಾವು ಇರಬೇಕು ರೀ. ಆಮೇನ್.
ಎರಡನೇದಾಗಿ ಅದು ಆತನು ಪೂರೈಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ನೆಕ್ಸ್ಟ್ ಮುಂದೆ ಹೇಳ್ತದೆ, ಏನು ಹೇಳ್ತದೆ? ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ವಿಶ್ರಾಂತಿಕರವಾದ ಎಂಬುದಾಗಿ ಹೇಳ್ತದೆ. ಎಂಥದ್ದು? ನಮ್ಮ ಲೈಫ್ನಲ್ಲಿ ಏನು ಗೊತ್ತಾ, ಸಮ್ಟೈಮ್ಸ್ ಗಾಡ್ ವಿಲ್ ಗಿವ್ ಸಮ್ ರೆಸ್ಟ್. ದೇವರು ನಮಗೆ ದಣಿದಿರುವ ನಮಗೆ ವಿಶ್ರಾಂತಿಯನ್ನು ಕೊಡುವ ದೇವರಾತನಾಗಿದ್ದಾನೆ. ಇದು ಯಾರು ಕೊಡ್ತಾನೆ ರೀ ಪ್ರಪಂಚದಲ್ಲಿ? ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರು ಪೂರೈಸುವವನಾಗಿ, ಸಂಬಂಧದಲ್ಲಿ ಕೊಡುವವನಾಗಿ, ಪೂರೈಸುವವನಾಗಿ ಇದ್ದಂಥ ದೇವರು ನಮಗೆ ವಿಶ್ರಾಂತಿಕರವಾದ, ಅಂದರೆ ನಮ್ಮ ಮನಸ್ಸನ್ನು ತಣಿಸುವವನಾಗಿದ್ದಾನೆ. ಗಲಿಬಿಲಿಗೊಂಡಂಥ, ದುಃಖದಲ್ಲಿರುವಂಥ, ಅನೇಕ ಪ್ರಾಬ್ಲಮ್ಗಳಲ್ಲಿರುವಂಥ, ಸಮಸ್ಯೆಗಳಿರುವಂಥ, ಪ್ರಶ್ನೆಗಳಲ್ಲಿರುವಂಥ, ಒಂದು ಸಮ್ಟೈಮ್ಸ್ ಕನ್ಫ್ಯೂಷನ್ ಆಗಿದೆ, ಏನಪ್ಪ ಹಿಂಗೆ ಆಗೋಗ್ಬಿಡ್ತಲ್ಲ ಎಂಬುದಾಗಿ ಹೇಳಬೇಕಾದ್ರೆ ದೇವರು ಆತನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುವಾಗ ದೇವ್ರು ಹೇಳ್ತಾನೆ, ಐ ವಿಲ್ ಗಿವ್ ದ ರೆಸ್ಟ್. ನಾನು ನಿನ್ನ ಮನಸ್ಸನ್ನು ಸಮಾಧಾನ ಪಡಿಸ್ತೇನೆ. ಎಲ್ಲರೂ ಕೇಳಿಸ್ಕೊಡ್ರಿ, ಒಬ್ಬ ತಾಯಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಸಂತೈಸುವ ದೇವರಾತನಾಗಿದ್ದಾನೆ ರೀ. ನಮ್ಮ ಬಂಧು ಬಳಗದವರಿಗಿಂತಲೂ ಹೆಚ್ಚಾಗಿ ಆತನನ್ನು ಸಂತೈಸುವ ದೇವರಾಗಿದ್ದಾನೆ. ನಮ್ಮ ಸ್ನೇಹಿತರಿಗಿಂತಲೂ ಹೆಚ್ಚಾಗಿ ನಮ್ಮನ್ನು ಸಂತೈಸುವ ದೇವರಾತನಾಗಿದ್ದಾನೆ. ಯಾವ ರೀತಿ ಆತ ನಮ್ಮನ್ನು ಕಂಫರ್ಟ್ ಮಾಡ್ತಾನೆ ಅಂದರೆ, ಚೆನ್ನಾಗಿ ತಿಳ್ಕೊಡ್ರಿ, ನಮ್ಮ ಕಣ್ಣೀರಿನಲ್ಲಿ ಆತನು ಕೂಡ ಕಣ್ಣೀರು ಸುರಿಸುವನಾಗಿದ್ದಾನೆ. ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾತನಾಗಿದ್ದಾನೆ. ಡೋಂಟ್ ವರಿ ಮೈ ಡಿಯರ್ ಚೈಲ್ಡ್, ಡೋಂಟ್ ವರಿ. ದೇವ್ರು ನಮಗೆ ಹೇಳ್ತಾನೆ, ಭಯಪಡಬೇಡ, ಚಿಂತಿಸಬೇಡ, ದುಃಖಿಸಬೇಡ. ಜಲರಾಶಿಗಳು ನೀನು ಹಾದು ಹೋಗಬೇಕಾದ್ರೂ, ಅಗ್ನಿಗಳನ್ನು ನೀವು ದಾಟಿ ಹೋಗಬೇಕಾದ್ರೂ, ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ದಾಟಿ ಹೋಗಬೇಕಾದ್ರೂ, ನಾನೇ ನಿನ್ನ ಜೊತೆಲಿರ್ತೇನೆ. ಹಲ್ಲೆಲೂಯ. ಆಮೆನ್, ಆಮೆನ್. ಎಸ್. ಮೊದಲನೇದಾಗಿ ನಮ್ಮ ಸಂಬಂಧದಲ್ಲಿರುವ ದೇವರು, ಎರಡನೇದಾಗಿ ಪೂರೈಸುವವನಾದಂಥ ದೇವರು, ಮೂರನೇದಾಗಿ ನಮ್ಮನ್ನು ವಿಶ್ರಾಂತಿಕರವಾದಲ್ಲಿ ನಮ್ಮನ್ನು ನಡೆಸಿ ನಮ್ಮನ್ನು ವಿಶ್ರಾಂತಿ ಕೊಡುತ್ತಾ ನಮ್ಮನ್ನು ಸಂತೈಸುವ ದೇವರಾತನಾಗಿದ್ದಾನೆ. ಆಮೇನ್. ಸಮ್ಟೈಮ್ಸ್ ನಾವೆಲ್ಲ ಸರಿ ಐತೀನಂತ ಅಂದ್ಕೊಳ್ತಾ ಇರಬೇಕಾದ್ರೇ ಕೆಲವೊಂದು ಮಿಸ್ಟೇಕ್ಸ್ಗಳು ಅಥವಾ ಕೆಲವೊಂದು ಪ್ರಾಬ್ಲಮ್ಗಳು ಸಡನ್ನಾಗಿ ಬಂದ ನಮ್ಮನ್ನು ಎರಗಿಬಿಟ್ರೆ, ಇದು ಏನು ಹಿಂಗೆ ಕನ್ಫ್ಯೂಷನ್ ಆಗ್ಬಿಡ್ತಲ್ಲ ಎಂಬುದಾಗಿ ನಾನು ನೆನೆಸಿ ಒಂದೊಂದು ಸಾರಿ ಅವಮಾನಕ್ಕೆ ಗುರಿ ಆಗಿಬಿಡ್ತೀವಿ ನಾವು. ಒಂದೊಂದು ಸರ್ತಿ ಅವಮಾನಕ್ಕೆ ಗುರಿ ಆಗಿಬಿಡ್ತೀವಿ. ಎಲ್ಲ ನಮ್ಮನ್ನು ನೋಡಿ ನಗೋ ಪರಿಸ್ಥಿತಿ ಬಂದುಬಿಡ್ತದೆ. ಆ ಟೈಮ್ನಲ್ಲಿ ನೋಡ್ರಿ, ನಮ್ಮ ಜೊತೆಗಿದ್ದಾರೆ ನಮ್ಮನ್ನು ಭಾರಿ ಕಿಂಡಲ್ ಮಾಡ್ತಾರೆ. ರಿಯಲ್ ದುಶ್ಮನ್ಗಳು ಒಳಗೆ ಇರ್ತಾರೆ, ಹೊರಗೆಲ್ಲ ಇರೋದು. ಪಕ್ಕದಲ್ಲೇ ಜೊತೆಗಿರುವಂಥವ್ರೇ ದುಶ್ಮನ್ಗಳು ಇರ್ತಾರೆ. 10 ಜನ ಇದ್ದಾರೆ ಅಂತ ತಿಳ್ಕೊಡ್ರಿ, ಅದು 8 ಜನ ಪ್ರೀತಿಸಿದ್ರೆ 2 ಕೇಡಿಗಳು ಇರ್ತಾರೆ ಅದ್ರಾಗೆ. 2 ದೊಡ್ಡ ಕೇಡಿಗಳು ಇರ್ತಾರೆ ಅದ್ರಾಗೆ. ಮತ್ತು ನಮ್ಮ ಜೊತೆಗೆ ಇರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ತಿಂತಾರೆ, ನಮ್ಮ ಜೊತೆಗೆ ಬರ್ತಾರೆ, ಎಲ್ಲ ಇರ್ತಾರೆ. ಅದು ದೇವ್ರು ಹೇಳ್ತಾನೆ, ಅಂಥ ಟೈಮ್ನಲ್ಲಿ ಅಂಥ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಸಂತೈಸುವ ದೇವರಾಗ ಆತನ ಕಾಣಿಸ್ತಾನೆ. ಹಲ್ಲೆಲೂಯ. ಆ ಟೈಮ್ನಲ್ಲಿ ಕಂಫರ್ಟ್ ಮಾಡೋರು ಯಾರಾದರೂ ಬೇಕು. ನಮ್ಮ ದೇವರು ಇಲ್ಲಿ ವಾಕ್ಯ ಹೇಳ್ತಿದೆ, ವಿಶ್ರಾಂತಿಗಳ ನೀರುಗಳ ಬಳಿಗೆ ನಮ್ಮನ್ನೇನು ಮಾಡ್ತಾನೆ? ಬರಮಾಡುವವನಾಗಿದ್ದಾನೆ. ದಟ್ ಮೀನ್ಸ್ ಒಂದು ಸಂತೈಸ್ತಾನೆ, ಇನ್ನೊಂದು ನಮ್ಮ ಆತ್ಮವನ್ನು ತಿರುಗಿ ಚೈತನ್ಯಗೊಳಿಸುವವನಾಗಿದ್ದಾನೆ. ರಿಎಸ್ಟಾಬ್ಲಿಷ್, ಮತ್ತೆ ನಮ್ಮನ್ನು ಪುನಃಸ್ಥಾಪಿಸಿ, ನಮ್ಮನ್ನು ಚೈತನ್ಯಗೊಳಿಸಿ, ನಮ್ಮನ್ನು ಮುಂದೆ ನಡೆಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಹೇಳ್ತಿದೆ, ಮುಂದೆ ಏನು ಹೇಳ್ತಿದೆ? ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಎಂಬುದಾಗಿ ಹೇಳ್ತಿದೆ. ನನ್ನ ಪ್ರಾಣವನ್ನು ಏನು ಮಾಡ್ತಾನೆ? ಜೋರಗಳಿಲ್ಲ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ಗಾಡ್ ಈಸ್ ಎ ಹೀಲರ್. ನಮಗೆ ಹೆಂಗೆ ಇಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ ಅಂದರೆ, ಆತನು ಸ್ವಸ್ಥ ಮಾಡುವ ದೇವರಾಗಿದ್ದಾನೆ. ನಮ್ಮನ್ನು ಹೀಲ್ ಮಾಡುವ ದೇವರಾಗಿ, ನಮ್ಮನ್ನು ಗುಣಪಡಿಸುವ ದೇವರಾತನಾಗಿದ್ದಾನೆ. ನಮ್ಮ ಪ್ರಾಣ ಸೋತು ಹೋದಾಗೆ, ನಮ್ಮ ಶರೀರ ಸೋತು ಹೋದಾಗೆ, ಬಾಧೆಗೆ ಒಳಪಟ್ಟ ಹಾಗೆ, ರೋಗಕ್ಕೆ ಒಳಪಟ್ಟ ಹಾಗೆ, ಯಾವುದಾದ್ರೂ ಒಂದು ಸಣ್ಣ ರಿಪೋರ್ಟ್ ಬಂದಿದ್ದ ತಕ್ಷಣ ಗಲಿಬಿಲಿ ಸ್ಟಾರ್ಟ್ ಆಗಿಬಿಡ್ತಿದೆ ನಮಗೆ. ಗಲಿಬಿಲಿ ಬಂದಿದ್ದ ತಕ್ಷಣ ನಮ್ಮ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತಿದೆ. ಟೆನ್ಷನ್ ಸ್ಟಾರ್ಟ್ ಆಗಿದ ತಕ್ಷಣ ರೋಗ ಇನ್ನೂ ಹೆಚ್ಚಿಸ್ತದೆ. ರೋಗ ಯಾವಾಗ ಹೆಚ್ಚುತ್ತೈತೋ ಅವಾಗೆ ನಮಗೆ ಹಣದ ಕೊರತೆ ಉಂಟಾಗ್ತದೆ. ಆ ಹಣದ ಕೊರತೆಯನ್ನು ನೀಗಿಸಲಿಕ್ಕೆ ನಾವು ಸಾಲ ಮಾಡಬೇಕಾಗ್ತದೆ. ಆ ಸಾಲ ಕಟ್ಟಲಿಕ್ಕೆ ಬಡ್ಡಿ ಕಟ್ಟಬೇಕಾಗ್ತದೆ, ಮತ್ತು ಬಯಸ್ಕೊಳ್ಬೇಕಾಗ್ತದೆ. ಒಂದರಿಂದ ಕನೆಕ್ಷನ್ ಇದೆ ನೋಡ್ರಿ. ಇವು ವೆರಿ ಸಿಂಪಲ್ ಸರ್. ಡಾಕ್ಟರ್ ಹತ್ರ ಹೋಗಿ ತೋರಿಸಿದ ತಕ್ಷಣ, ಸರ್ ಯಾಕೋ ನನಗೆ ಊಟನೇ ಸೇರ್ತಾ ಇಲ್ಲ, ತಲೆ ಸುಮ್ಮನೆ ಗಿಮ್ಮತ್ತೆ ತಿರುಗ್ತಾನೆ ಐತಿ, ನನಗೆ
ಏನಾಗ್ತೈತೋ ಗೊತ್ತಿಲ್ಲ ಅಂತಂದೇಳಿ ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳ್ರಿ. ಡಾಕ್ಟ್ರ್ ಹೇಳ್ತಾನೆ, ಓಕೆ ಹಿಂಗೆ ಭಾಳ ಹಿಂಗೆ ಮುಖನೇ ನೋಡ್ದಂದ್ರೆ ತಿಳ್ಕೊಡ್ರಿ, ಯಾಕೆ ನನಗೆ ಹಿಂಗೆ ನೋಡೋಕತ್ತಾನೆ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಿಂಗೆ ನೋಡಿದ ತಕ್ಷಣ ಒಂದು ಕೆಲಸ ಮಾಡಿರಿ, ಒಂದು ಸತಿ ಬ್ಲಡ್ ಟೆಸ್ಟ್ ಮಾಡೋಣ ಅಂತಾನೆ. ಮುಗೀತಲ್ಲಿಗೆ ಬ್ಲಡ್ ಟೆಸ್ಟ್ ಮಾಡೋಣ ಅಂದಿದ ತಕ್ಷಣ ಅರ್ಧ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತಿ. ಸರಿ, ಹೋಗಿ ಬ್ಲಡ್ ಕೊಟ್ಟು ಬಂದ್ವಿ. ರಿಪೋರ್ಟಿಗೆ ಬರಬೇಕಾದ್ರೆ ಇನ್ನೂ ಅರ್ಧ ಹಾರ್ಟ್ ಅಟ್ಯಾಕ್ ಆಗಿರ್ತೈತಾ, ಇನ್ನು ಉಳಿದಿದ್ದು ಇನ್ನು ಹಾರ್ಟ್ ಅಟ್ಯಾಕ್ ಫುಲ್ಫಿಲ್ಮೆಂಟ್ ಆಗ್ತೈತೆ. ಅದು ಅಲ್ಲೇ ಅರ್ಧ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತಿ. ಕರೆಕ್ಟಾ? ಹಲೋ, ಕರೆಕ್ಟಾ? ನಾನು ಹೇಳ್ತೀನಿ ಕರೆಕ್ಟ್ ಅಲ್ಲ? ಎಸ್. ಅದು ಏನೇ ಯಾವುದೇ ಪರಿಸ್ಥಿತಿಯಲ್ಲಿ ಬಂದರೂ ನಾವು ಯಾರ ಬಳಿಗೆ ಬರ್ತಾಯಿದ್ದೀವಿ ಗೊತ್ತಾ? ಸ್ಟಾರ್ಟಿಂಗ್ ವಾಕ್ಯ ಹೆಂಗೆ ಸ್ಟಾರ್ಟ್ ಆಗ್ತೈತಿ? ಯೆಹೋವನು. ಆ ಯೆಹೋವನು ನಮಗೆ ಯಾರಾಗಿದ್ದಾನೆ ಗೊತ್ತಾ? ಸ್ವಸ್ಥಪಡಿಸುವ ದೇವರಾಗಿದ್ದಾನೆ ರೀ. ಯೆಹೋವನೆಂಬ ನಾನು ನಿಮಗೆ, ಹೇಳ್ರಿ ಜೋರಾಗಿ ಹೇಳ್ರಿ, ಯೆಹೋವನೆಂಬ ನಾನು ನಿಮಗೆ. ಕೀರ್ತನೆ 103 ಹೇಳ್ತಿದೆ, ಯೆಹೋವನು ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಬೇಕಂದ್ರೆ ಸ್ವಸ್ಥತೆ ಕೊಡುವ ದೇವರಾಗ ಆತ ನಮಗೆ ಕಾಣಿಸಿಕೊಳ್ಳುವನಾಗಿದ್ದಾನೆ. ಆಮೇನ್. ನಾವು ಯಾರಾತನನ್ನು ಆರಾಧಿಸುವುದಕ್ಕಾಗಿ ಈ ದೇವರ ಮಂದಿರದಲ್ಲಿ ಬಂದಿದ್ದೇವೋ, ಈ ಮಂದಿರದಲ್ಲಿ ದೇವರು ಆತ ನಮಗೆ ಸ್ವಸ್ಥಪಡಿಸುವ ದೇವರಾತನಾಗಿದ್ದಾನೆ. ಯಾವಾಗ ನೀವು ಕೈಗಳನ್ನು ಎತ್ತುತ್ತೀರೋ, ಹಲೋ, ನಿಮ್ಮ ಕೈಗಳನ್ನು ಎತ್ತಿ ಯಾವಾಗ ನಾವು ದೇವರನ್ನು ಆರಾಧಿಸ್ತೇವೋ, ದೈವಿಕವಾದಂಥ ಸ್ವಸ್ಥತೆ ನಾವು ಅನುಭವಿಸೋರಾಗಿರ್ತೇವೆ. ದ ಡಿವೈನ್ ಹೀಲಿಂಗ್, ದೈವಿಕ ಸ್ವಸ್ಥತೆ ನಮ್ಮ ಒಳಗಡೆ ಬರಬೇಕಾದ್ರೆ, ದೇವರ ಸ್ವಸ್ಥತೆ ನಮ್ಮ ಒಳಗಡೆ ಇಳಿದು ಹೋಗಬೇಕಾದ್ರೆ, ಓಕೆ, ಒಂದೊಂದು ಸೆಲ್ನಲ್ಲಿರುವಂಥ ಇನ್ಫೆಕ್ಷನ್ಗಳನ್ನು ದೇವರು ಹೀಲ್ ಮಾಡ್ತಾ ಹೋಗ್ತಾನೆ ರೀ. ಯಾಕಂದ್ರೆ ದೇವ್ರವಾಕ್ಯ ಹೇಳ್ತಿದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನ ಬಾಸುಂಡೆಗಳಿಂದ ಕಂಪ್ಲೀಟಾಗಿ ದೇವ್ರು ನಮ್ಮನ್ನು ಹೀಲ್ ಮಾಡಿಟ್ಟಿದ್ದಾನೆ ರೀ. ಯಾರು ಆತನನ್ನು ಆರಾಧಿಸುವಾಗ ಈ ಮಂದಿರದಲ್ಲಿದ್ದೇವೋ, ಆತನು ನಮ್ಮ ಅಣುಗಳನ್ನು ಕೂಡ ಸ್ವಸ್ಥ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ರೀ. ನಾವು ಇದನ್ನು ನಂಬಿಕೆಯಿಂದ ನಾವು ಇದು ಹೊಂದುವಂಥರಾಗಿದ್ದೇವೆ, ನಂಬಿಕೆಯಿಂದ ನಾವು ಸ್ವೀಕರಿಸಿಕೊಳ್ಳುವಂಥರಾಗಿದ್ದೇವೆ, ನಂಬಿಕೆಯಿಂದಲೇ ನಾವು ಕರ್ತನೆ ಸ್ವಸ್ಥತೆಯಲ್ಲಿ ನಾವು ಜೀವಿಸುವಂಥವರಾಗಿದ್ದೇವೆ. ಇನ್ನೂ ದೇವರು ನಮಗೆ ಒಳ್ಳೆ ಹೆಲ್ತನ್ನು ದೇವರು ಕೊಟ್ಟು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಆಮೆನ್, ಆಮೆನ್. ಸೊ ಐ ಕ್ರಾಸ್ 47 ಇಯರ್ಸ್. ನನಗೆ 48 ವರ್ಷ. ನಿನ್ನೆ ನಮ್ಮ ಶಂಕರ್ ಹೇಳ್ತಿದ್ದೆ, ಪಾಸ್ಟರ್ ನಿಮಗೆ 48 ವರ್ಷ ಅಂದರೆ 50ಕ್ಕೆ ಪಕ್ಕದಲ್ಲೇ ಇದ್ದೀರಾ ನೀವು ಅಂತ ಅನಿಸೋದೇ ಇಲ್ಲ, ನೀವು 50ಕ್ಕೆ ಪಕ್ಕದಲ್ಲಿ ಇದ್ದೀರಂತ ಅನಿಸೋದೇ ಇಲ್ಲ ನೀವು ಅಂತಂದೇಳಿ. ಓಕೆ, ಯಾಕೆ ನಾನು ಇಷ್ಟು ಹೆಲ್ದಿ ಆಗಿದ್ದೇನೆ ಗೊತ್ತಾ? ಹೇಳ್ರಿ, ಯಾಕೆ ನಾನು ಇಷ್ಟು ಹೆಲ್ದಿ ಆಗಿದ್ದೇನೆ ಹೇಳ್ರಿ? ಹಾಂ, ಯೆಹೋ ನನಗೆ ಆರೋಗ್ಯದಾಯಕನು. ಯೆಹೋ ನಮಗೆ ಯಾರಾಗಿದ್ದಾನೆ? ಆ ಆರೋಗ್ಯ ದೈವಿಕ ಸ್ವಸ್ಥತೆ ನನ್ನ ಒಳಗಡೆ ಇದೆ. ಮೊದಲನೇದು. ಎರಡನೇದು, ನಮ್ಮಮ್ಮ ನೋಡ್ರಿ ಹೆಂಗೈತಿ, ಇನ್ನು ಮುದುಕಿ ಥರ ಕಾಣ್ತೈತೆ ಅಲ್ಲೋ, ತಿರುಗಿ ನೋಡ್ರಲ್ಲಿ. ಆಮೇಲೆ ಎದ್ನಿತ್ಕ ಒಂಚೂರ ಎದ್ನಿತ್ಕಳಮ್ಮೆ ಅಲ್ಲೇ ನೋಡಲ್ಲಿ ಹೆಂಗೆ ಕಾಣ್ತೈತೆ ನೋಡ್ರಿ ನಮ್ಮವ್ವ. ನೋಡ್ರಿ ಹೆಂಗೈತಿ ನಮ್ಮಮ್ಮ. ಏನ ಡಾನ್ ಅಂತ ನಮ್ಮಮ್ಮ. ಓಕೆ, ನೋಡಲ್ಲ ಹೆಂಗೈತೆ ನಮ್ಮಮ್ಮ. ಓಕೆ, ನೋಡಿರಿ, ಆ ಜೀನ್ಸಲ್ಲಿ ಕೂಡ ಬರ್ತೈತೆ ಅದು. ಓಕೆ, ಜನ್ರೇಷನ್ ಟು ಜನ್ರೇಷನ್ ಆ ಹೆಲ್ದಿನೆಸ್ ಹಂಗೆ ಬರ್ತಾಯಿದೆ. ನಮ್ಮ ಚರ್ಚಲ್ಲಿ ಕೆಲವರು ಇದ್ದಾರೆ, ಅವರಿಗೆ ವಯಸ್ಸೇ ಆಗೋದಿಲ್ಲ. ಅವರಿಗೆ ಅದು ಯಾಕೆ ವಯಸ್ಸಾಗೋದಿಲ್ಲ ಗೊತ್ತಿಲ್ಲ. ಇಲ್ಲಿ ಕುಂತಾನ್ರಿ ಈ ಸಾಹೇಬ ಆಯಿತಾ. ಈ ಚಂದ್ರನಿಗೆ ನಾನು ಮದುವೆ ಫೋಟೋ ಹಾಕಿದ್ದೀನಿ, ಯಾರು ನೋಡಿದ್ರೆ ಗ್ರೂಪ್ನಲ್ಲಿ ಹಂಗೆ ಇಲ್ಲ ಇವರು. ಸೇಮ್ ಹೆಂಗಿದ್ರೆ ಹಂಗೆ ಅದಾರೆ. ಇವ್ರಿಗೆ ವಯಸ್ಸೇ ಆಗೋದಿಲ್ಲ ಇವ್ರಿಗೆ. ಇನ್ನೊಂದು ಸಂತೋಷದ ವಿಷಯ ಏನಂದರೆ, ಅವ್ರ ಹೆಂಡ್ತಿಗೂ ವಯಸ್ಸಾಗಿಲ್ಲ, ಇಬ್ರಿಗೂ ವಯಸ್ಸಾಗಿಲ್ಲ. ಹಲೋ, ಎಲ್ಲರೂ ಕೇಳ್ಸೋಣ, ಇಬ್ರಿಗೂ ವಯಸ್ಸಾಗಿಲ್ಲ, ಆದರೆ 2 ಮಕ್ಕಳಾಗಿ ಅವ್ರಿಗೆ. ಆ ಸತೀಶ್ ಇದಾನಲ್ಲ, ಗೊತ್ತಾ ಸತೀಶ್? ಅವ್ನು ವಯಸ್ಸಾಗಿದ್ದು ಕಾಣೋದೇ ಇಲ್ಲ ರೀ. ಅವ್ನು ಹೆಂಗಿದಾನ ಹಂಗೆ ಇದಾನು ಅವಾಗಿಂದನು. ಕೆಲವರು ವಯಸ್ಸೇ ಆಗೋದಿಲ್ಲ ಅವರಿಗೆ. ಯಾಕೆ ವಯಸ್ಸಾಗೋದಿಲ್ಲ ಗೊತ್ತಿಲ್ಲ ಅವರಿಗೆ. ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಯಾ, ದ ವರ್ಡ್ ಆಫ್ ಗಾಡ್. ನೋಡ್ರಿ, ನನ್ನ ಒಂದೊಂದು ಮಾತು ಕೇಳಿಸ್ಕೊಡ್ರಿ. ಈ ಯೆಹೋವನ ಬಳಿಗೆ ನಾವು ಬರಬೇಕಾದ್ರೆ ಏನಾಗ್ತಿದೆ ಗೊತ್ತಾ? ಕೀರ್ತನೆ 91:16 ಹೇಳ್ತಿದೆ, ದೀರ್ಘಾಯುಷ್ಯವನ್ನು ನಾನು ನಿಮಗೆ ಅನುಗ್ರಹಿಸುವನಾಗಿದೆ, ನನ್ನ ವಿಶೇಷವಾದ ರಕ್ಷಣೆ ನಿಮ್ಮನ್ನು ತೃಪ್ತಿಪಡಿಸುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ನಾನು ನಿಮಗೆ ಬರಮಾಡುವವನಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಸ್, ನಾವಿವತ್ತು ಹೆಲ್ದಿಯಾಗಿ ನಾವು ಜೀವಿಸೋ ದೇವ್ರಿಗೆ ಸ್ತೋತ್ರ ಹೇಳಬೇಕು. ಸ್ವಾಮಿ, ನಾನು ಇವತ್ತು ಹೆಲ್ದಿ ಆಗಿದ್ದೀನಪ್ಪ, ಯಾವುದೇ ಏನು ಪ್ರಾಬ್ಲಮ್ ಇಲ್ಲದೆ ನಾನು ಚೆನ್ನಾಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದೀನಿ,
ಕೈ ತುಂಬ ಕೆಲಸ ಮಾಡ್ತಾ ಇದ್ದೇನೆ, ನಡಿಲಿಕ್ಕೆ ಶಕ್ತಿ ಕೊಟ್ಟಿದ್ದೀಯಾ, ನೋಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದೀಯಾ, ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ದೀಯಾ, ಕೇಳಲಿಕ್ಕೆ ಶಕ್ತಿ ಕೊಟ್ಟಿದ್ದೀಯಾ, ಗ್ರಹಿಸ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟಿದ್ದೀಯಾ, ನಾಲಿಗೆಗೆ ರುಚಿ ಕೊಟ್ಟಿದ್ದೀಯಾ, ಮೂಗಿಗೆ ವಾಸನೆ ಕೊಟ್ಟಿದ್ದೀಯಾ. ರೈಟ್? ನಮ್ಮ ಹೃದಯ ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ಹಾರ್ಟ್ ಬೀಟ್ ಕರೆಕ್ಟಾಗಿ ಓಡ್ತಾ ಇದೆ. ರೈಟ್? ಕೊಯ್ದ್ರೆ ರಕ್ತ ಬರ್ತೈತಿ. ರೈಟ್? ಹೌದಲ್ಲ? ನೋಡಿರಿ, ದೇಹದ ಪ್ರತಿಯೊಂದೊಂದು ಅಂಗಾಂಗಗಳನ್ನು ದೇವರು ಆಶೀರ್ವಾದಕರವಾಗಿ ದೇವರಿಟ್ಟು ನಮ್ಮನ್ನು ನಡೆಸ್ತಾ ಇದ್ದಾನೆ ರೀ. ಎಂಥ ದೇವರು ಆತನ ಕಾಣಿಸ್ಕೊಳ್ತಾನೆ? ಓಕೆ, ಸ್ವಸ್ಥತೆ ಮಾಡುವಂಥ ದೇವರಾಗಿ ಆತ ನಮಗೆ ಕಾಣಿಸಿಕೊಳ್ಳೋ ದೇವರಾಗಿದ್ದಾನೆ. ನೆಕ್ಸ್ಟ್ ಮುಂದೆ ಹೇಳ್ತಿದೆ, ಓಕೆ, ತನ್ನ ಹೆಸರಿಗೆ, ನೆಕ್ಸ್ಟ್ ವಾಕ್ಯ ಏನು ಹೇಳ್ತಿದೆ ಹೋದ್ರಿ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸು. ತನ್ನ ಹೆಸರಿಗೆ ತಕ್ಕಂತೆ, ಅಷ್ಟೇ ಸಾಕು. ತನ್ನ ಹೆಸರಿಗೆ ಅಂದರೆ ದೇವರು ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ ರೀ. ಓಕೆ, ಇಲ್ಲಿ ಹೇಳ್ತದೆ ಯಾರು ಆತನ ಕಾಣಿಸ್ಕೊಳ್ತಾ ಇದ್ದಾನೆ ಗೊತ್ತಾ? ಉದ್ದೇಶಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಒಂದು ಪರ್ಪಸ್ಸಿಂದ ದೇವರು ನಮ್ಮನ್ನು ಕರೆದಿದ್ದಾನೆ. ಇಲ್ಲಿ ದೇವರು ಈ ಸನ್ನಿಧಾನದಲ್ಲಿ ನಾವೆಲ್ಲರೂ ಇದ್ದೀವಲ್ಲ, ಇಲ್ಲಿ ದಿಸ್ ಈಸ್ ಒನ್ ಪರ್ಪಸ್. ಇದು ಒಂದು ಉದ್ದೇಶ ಇದೆ. ಇಲ್ಲಿ ದೇವ್ರು ನಮ್ಮನ್ನು ಕರೆದಿದ್ದು ಒಂದು ಉದ್ದೇಶ ಇದೆ. ಸುಮ್ಮನೆ ದೇವ್ರು ಏನೋ ಬಂದು ಓಕೆ ಇಲ್ಲಿ ಬಂದು ಮಂಗನಾಟ ಮಾಡೋಗಿ, ಓಕೆ ಡೊಂಬರಾಟ ಆಡೋಗ್ರಿ, ನಾಟಕ ಮಾಡೋಗ್ರಿ, ಆರ್ಕೆಸ್ಟ್ರಾ ಹಾಡ್ರಿ ಅಂತಂದೇಳಿ ದೇವ್ರು ನಮ್ಮನ್ನು ಕರೀಲಿಲ್ಲ ರೀ. ಇಲ್ಲಿ ಓಕೆ, ನಾವು ಬಂದಿದ್ದೀವಿ. ಫಸ್ಟ್ ನಾವು ಇಲ್ಲಿ ಬಂದಿದ್ದೆ ಅಂದರೆ, ನಾವು ಇಲ್ಲಿ ಯಾಕೆ ಬಂದಿದ್ದೇವೆ ಅಂದರೆ, ನಾವು ಯಾರಿಂದ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಫಸ್ಟ್ ಹೂ ವಿ ಆರ್, ನಾವು ಯಾರಾಗಿದ್ದೇವೆ. ಆಮೇಲೆ ನನಗೂ ದೇವ್ರಿಗೆ ಏನು ಸಂಬಂಧ ಇಲ್ಲಿದೆ ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ನಮಗೂ ಈ ಸೃಷ್ಟಿಗೂ ಏನು ಸಂಬಂಧ ಇದೆ, ನಮಗೂ ಪರಲೋಕಕ್ಕೂ ಏನು ಸಂಬಂಧ ಇದೆ, ನಮಗೂ ವಾಕ್ಯಕ್ಕೂ ಏನು ಸಂಬಂಧ ಇದೆ, ನಮಗೂ ಯೇಸುವಿಗೂ ಏನು ಸಂಬಂಧ ಇದೆ, ನಮಗೂ ಪವಿತ್ರಾತ್ಮನಿಗೂ ಏನು ಸಂಬಂಧ ಇದೆ. ಈ ಸಂಬಂಧಗಳ ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ತನ್ನ ಹೆಸರಿಗೆ ಎಂಬುದಾಗಿ ನೋಡಬೇಕಾದ್ರೆ, ಎಸ್, ನಾವು ಬೇರೆ ಯಾರ ಹೆಸರಿಗೋಸ್ಕರ ಬರಲಿಲ್ಲ. ನಾವು ಬಂದಿದ್ದು ಒಂದೇ ಒಂದು ಹೆಸರು, ನಾವು ಆರಾಧಿಸುವ ಯೇಸುವಿನ ಹೆಸರು. ಯೇಸುವಿನ ಹೆಸರಿಗೆ, ಆ ಯೇಸುವಿನ ಹೆಸರಿನಲ್ಲಿರುವ ಉದ್ದೇಶವನ್ನು ತಿಳ್ಕೊಳ್ಳೋದಕ್ಕೋಸ್ಕರಲು ಮತ್ತು ಅದನ್ನು ಅಂಗೀಕರಿಸ್ಕೊಂಡು ಹಾಗೆ ಜೀವಿಸುವುದಕ್ಕೋಸ್ಕರ ದೇವರು ತನ್ನ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇನ್. ಹೇಳ್ರಿ, ನಾವು ಮತಾಂತರ ಆದಂಥ ಜನರಲ್ಲ. ನಾವು ವಿ ಆರ್ ನಾಟ್ ಕನ್ವರ್ಟೆಡ್ ಪೀಪಲ್. ಎಸ್, ನಾವು ಮತಾಂತರ ಆದಂಥ ಜನರಲ್ರಿ, ದೇವರ ಉದ್ದೇಶಕ್ಕಾಗಿ ಬಂದಿರುವಂಥ ಜನರು ನಾವಾಗಿದೆ. ಹಲ್ಲೆಲೂಯ. ದೇವರ ರಕ್ಷಣೆಯ ಉದ್ದೇಶವನ್ನು ನನ್ನ ಜೀವಿತದಲ್ಲಿ ನೆರವೇರಿಸೋದಕ್ಕೋಸ್ಕರ ನಾವು ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಅದಕ್ಕೆ ದೇವ ವಾಕ್ಯ ಹೇಳ್ತೇನೆ, ನನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಾನು ನಿಮ್ಮನ್ನು ಏನು ಮಾಡ್ತೇನೆ, ನಾನು ನಿಮ್ಮನ್ನು ನಡೆಸ್ತೇನೆ ಎಂಬುದಾಗಿ ಹೇಳ್ತದೆ. ನಡೆಸ್ತೇನೆ. ದೇವರು ನಮಗೆ ಹೆಂಗೆ ಕಾಣಿಸ್ಕೊಳ್ತಾ ಇದ್ದಾನೆ? ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಮಾರ್ಗದರ್ಶಿಯಾಗಿ ನಮ್ಮನ್ನು ಕಾಣಿಸ್ಕೊಳ್ತಾ ಇದ್ದಾನೆ. ಇದು ಗುರುವಾಗಿ ನಮ್ಮನ್ನು ಆತನ ಕಳಿಸ್ಕೊಳ್ತಾ ಇದ್ದಾನೆ. ಇದು ನಮಗೆ ರಬ್ಬಿಯಾಗಿ ದೇವರು ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ. ದ ಬೆಸ್ಟ್ ಟೀಚರ್. ಓಕೆ, ಎವರ್ ಪ್ರೀಚ್ ದ ಸರ್ಮೆನ್ಸ್ ಆನ್ ದ ಮೌಂಟ್. ಆ ಪರ್ವತ ಪ್ರಸಂಗದಲ್ಲಿ ಯೇಸುಸ್ವಾಮಿ ಮಾಡಿದಂಥ ಆ ಒಂದು ವಾಕ್ಯಗಳು ನೋಡ್ರಿ. ಸೀನಾ ಬೆಟ್ಟದಲ್ಲಿ ಆತನು ಕೊಟ್ಟಂಥ ವಾಕ್ಯಗಳು, ಪರ್ವತ ಪ್ರಸಂಗದಲ್ಲಿ ಆತಂತ ಕೊಟ್ಟ ವಾಕ್ಯಗಳು, ಎರಡನ್ನ ಕಂಬೈನ್ ಮಾಡಿ ದೇವರು ಇವತ್ತು ನಮಗೆ ಕೊಟ್ಟಿದ್ದಾನೆ ರೀ. ನಮ್ಮನ್ನು ನಡೆಸ್ತಾ ಇದ್ದಾನೆ. ವಾಕ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ. ಎಲ್ಲರೂ ನಡೆಸ್ತಾ ಇದ್ದಾನೆ ಅಂತಂದು ಹೇಳ್ತಾ ಹೋಗ್ರಿ ನೋಡೋಣ. ವಾಕ್ಯದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ರಕ್ಷಣೆಯಲ್ಲಿ, ಓಕೆ, ಸತ್ಯದಲ್ಲಿ, ಪರಲೋಕಕ್ಕೆ ನಡೆಸುವವನು. ಹಲ್ಲೆಲೂಯ. ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಓಕೆ, ಫಸ್ಟ್ ಪವಿತ್ರಾತ್ಮನಾದ ದೇವರು ನಿಮ್ಮನ್ನು ನಡೆಸ್ತಾ ಇರೋದು ಫಸ್ಟ್. ಎರಡನೇದು ಈ ವಾಕ್ಯ ನಿಮ್ಮನ್ನು ನಡೆಸ್ತಾ ಇದೆ. ಇನ್ನು ಮೂರನೇದಾಗಿ ಈ ಅಜ್ಞಾನಿಗೆ ಕೂಡ ದೇವರು ತಂದಿಲ್ಲಿ ಇಟ್ಟಿದ್ದಾನೆ. ಇವರನ್ನು ಸ್ವಲ್ಪ ದಿವಸ ಏನು ಮಾಡು, ನೀನು ನಡೆಸು. ಆತ್ಮಿಕತೆಯಲ್ಲಿ ಇವರನ್ನು ನಡೆಸು ಎಂಬುದಾಗಿ. ನೋಡಿರಿ, ನೀವು ಎಷ್ಟು ಧನ್ಯರು ಗೊತ್ತಾ? ಓಕೆ, ತಂದೆಯೂ ನಿಮಗಿದ್ದಾರೆ, ಯೇಸು ಸ್ವಾಮಿ ನಿಮಗಿದ್ದಾರೆ, ಪವಿತ್ರಾತ್ಮನು ನಿಮಗಿದ್ದಾರೆ, ವಾಕ್ಯ ನಿಮಗಿದೆ, ಅದರ ಜೊತೆಗೆ ಸಭಾಪಾಲಕನನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸಭಾಪಾಲಕನನ್ನು ದೇವರು ನಿಮಗೆ ಕೊಟ್ಟು ಆ ವಾಕ್ಯದ ಆರಾಧನೆಯಲ್ಲಿ ದೇವರು ನಿಮ್ಮನ್ನು ನಡೆಸಲಿಕ್ಕಾಗುವಾಕೆ ದೇವರು ನಿಮ್ಮನ್ನು ವಿಶೇಷವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಎಲ್ಲರೆಡೆ ನಡೆಸುವಾತನು. ಅದಕ್ಕೆ ನಾವು ಹಾಡ್ತೀವಲ್ಲ, ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದೇ ನನ್ನ ನಡೆಸುವೆನೇ. ಆಮೇನ್. ತಕ್ಕ ಸಮಯದಲ್ಲಿ ಆತ ನಮ್ಮನ್ನು ನಡೆಸುವವನಾತನಾಗಿದ್ದಾನೆ. ಓಕೆ, ಮೊದಲನೇದಾಗಿ ಸಂಬಂಧದ ದೇವರು,
ಪೂರೈಸುವ ದೇವರು, ವಿಶ್ರಾಂತಿಗೊಳಿಸುವ ದೇವರು, ಚೈತನ್ಯಗೊಳಿಸುವ ದೇವರು, ಸ್ವಸ್ಥತೆ ಕೊಡುವ ದೇವರು, ಉದ್ದೇಶಗಳನ್ನು ನೆರವೇರಿಸುವ ದೇವರು, ಮತ್ತು ಮಾತ್ರವಲ್ಲದೆ ನಮ್ಮನ್ನು ನಡೆಸುವ ದೇವರು. ಆತನ ನಮ್ಮ ಮಾರ್ಗದರ್ಶಿಯಾಗಿ ಓಕೆ ಈಸ್ ಎ ಗುಡ್ ಮೆಂಟರ್. ಮಾರ್ಗದರ್ಶಿ ಅಂದರೆ ಇಸ್ ವೆರಿ ಗುಡ್ ಮೆಂಟರ್. ಓಕೆ, ಆ ಮೆಂಟರ್ ಜೊತೆಗೆ ನಾವು ಹೇಗೆ ನಡಿಬೇಕು? ಮೆಂಟೀಸ್ ಆಗಿ ನಡೀಬೇಕು. ಅಂದರೆ ಆತ ನಮ್ಮ ಮೆಂಟರ್, ನಮಗೆ ಮಾರ್ಗದರ್ಶಿ ಆಗಿದ್ದಾನೆ, ನಾವು ಕೂಡ ಆತನ ಜೊತೆಯಲ್ಲಿ ನಾವು ನಡೆಯುವಂಥರಾಗಿರಬೇಕು. ಯಾಕೆ ನಮಗೆ ಆತನ ಮಾರ್ಗದರ್ಶಿ ಆಗಿದ್ದಾನೆ ಅಂದರೆ, ಫಾರ್ ಎಕ್ಸಾಂಪಲ್ ಓಕೆ, ಸಹೋದರನ ಯಾರಾದರೂ ಆತನ ಮಾರ್ಗದರ್ಶಿಯಾಗಿ ನಿಮ್ಮನ್ನು ನಡೆಸ್ತಾ ಇದ್ದರೆ ಕಾರಣ ಏನಂದರೆ ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗೋದಕ್ಕೋಸ್ಕರ. ರೈಟ್? ಆ ಸಹೋದರನು ಸೋತೋಗ್ಬೇಕಾದ್ರೆ, ಬಿದ್ದು ಹೋಗಬೇಕಾದ್ರೆ ನೀವು ಹೋಗಿ ನೀವು ಮಾರ್ಗದರ್ಶನ ಮಾಡಿ ಅವನನ್ನು ಮತ್ತೆ ಕರ್ಕೊಂಡು ಬರಬೇಕು. ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ನಿಮಗಿರೋದ್ರಿಂದ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇನ್ನೊಬ್ಬರ ಜೊತೆಗೆ ಕರ್ಕೊಂಡ್ಬಂದು ಅವನೂ ನಾವು ಮೇಲಕ್ಕೆ ಎತ್ತುವಂಥರಾಗಿದ್ದೇವೆ. ಓಕೆ, ಎಲ್ಲರೆಡೆ ಬೆಳೆಯುತ್ತಾ ಬೆಳೆಸುವವರು. ವಾ, ನಾವು ಬೆಳೆಯುತ್ತಾ ಇತರರನ್ನು ನಾವೇನು ಮಾಡೋರಾಗಿದ್ದೇವೆ? ಬೆಳೆಸುವವರಾಗಿದ್ದೇವೆ. ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ನಾವು ಮಾತ್ರ ಬೆಳೆಯದೆ ಅವರನ್ನೂ ಕೂಡ ನಾವು ಬೆಳೆಸುವಂಥವರಾಗಿದ್ದೇವೆ. ಹೀಗಿರೋದಾಗಿದ್ದರೆ ಚರ್ಚ್ ಕಾಲ್ಡ್ ಹೆಲ್ದಿ ಚರ್ಚ್. ಇದು ನಾವು ಏನಂತ ಕರಿಬೋದು? ಆರೋಗ್ಯವಾದಂಥ ಸಭೆ ಎಂಬುದಾಗಿ ನಾವು ಅದನ್ನು ಕರಿಬೋದು. ಆಮೇನ್. ನಡೆಸುವ ದೇವರಾತನಾಗಿದೆ. ಮುಂದೆ ಹೇಳ್ತದೆ ಇನ್ನೊಂದು ವಾಕ್ಯ ಹೋದರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ನೋಡ್ರಿ, ಎರಡನೇ ವಾಕ್ಯ ಹೆಂಗೆ ಪ್ರಾರಂಭವಾಗ್ತದೆ? ಆತನು. ಮೂರನೇ ಇದು ನಾಲ್ಕನೇ ವಾಕ್ಯ ನಾನು. ಆತನು ನಾನು. ಎಲ್ಲರಿ ಆತನು ನಾನು. ಯಾರು ಏನಾದ್ರು ಅರ್ಥ ಆಯ್ತಾ? ಒಂಚೂರು ಸಿಗಲಿಲ್ಲ ನಿಮಗೆ? ಓಕೆ, ನಾನು ಆತನು ನಾನು ಅಂದರೆ ಆತನು ಸಮ್ಟೈಮ್ಸ್ ನಮ್ಮನ್ನು ಎಲ್ಲಿ ನಡೆಸ್ತಾನೆ? ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಸಮ್ಟೈಮ್ಸ್ ಶೋಧನೆಗಳು ಬರ್ತಿದ್ದಾರೆ. ಈ 7ನೇ ಕ್ಲಾಸು ನಾನು ಪಾಸ್ ಆಗಬೇಕಾಗಿತ್ತು, 7th ಸ್ಟ್ಯಾಂಡರ್ಡ್ ನಾನು ಪಾಸ್ ಆಗಬೇಕಾಗಿತ್ತು. ನಾನು ಚೆನ್ನಾಗಿ 1 to 7 ನಮಗೆ ಭಾರಿ ಹೊಡಿತಿದ್ರು, ಮಾತ್ರ ಹಂಗಿಂಗೆ ಹೊಡಿತಾ ಇರಲಿಲ್ಲ. ಹೊಡೆದು ಕಲ್ಸರ್ ನಮಗೆ. ಹೋಗಿ ಅವತ್ತು ಹೋಗಿದ್ದೀವಿ ಸ್ಕೂಲಿಗೆ. ರಿಸಲ್ಟ್ ನೋಡೋ ದಿವಸ ನಾನು ಹಿಂಗೆ ಮಾಡಿದ್ದೆ ಗೊತ್ತಾ? ಫುಲ್ ಪಾಟಿ ಚೀಲ ಪೂರ್ತಿ ತೊಗೊಂಡೋಗಿದ್ದೀನಿ. ಆ ಚೀಲ ಇರ್ತಿತ್ತು ಅವಾಗ. ಓಕೆ, ನಮ್ಮಮ್ಮ ಹೊಲ್ದು ಕೊಡೋದು, ಅದು ಎಲ್ಲರೂ ಹರಿದಿದ್ರೆ ಅದನ್ನೆಲ್ಲ ಒಂದು ದೊಡ್ಡದೊಂದು ಚೀಲ ಇತ್ತು ಅದಕ್ಕೆ. ಓಕೆ, ಆ ಚೀಲ ಹೊತ್ಕೊಂಡು ಹೋಗೋಕ್ಕೆ ಎಷ್ಟೊಂದು ಖುಷಿ. ಆ ಚೀಲ ಹೆಂಗೆ ಹೊತ್ಕೊಂಡು ಹೋಗಿದ್ದು ಗೊತ್ತಾ? ಇಲ್ಲಿ ಹಾಕ್ಕೊಂತಿದ್ವಿ ತಲೆಗೆ ಹಿಂದ್ಗಡೆ. ಹಿಂದ್ಗಡೆ ಡಗ ಹೊಡಿಬೇಕು. ಅದು ಹಿಂಗೆ ನೆನಪೈತಾ ನಿಮಗೆ? ಅದು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರೋರು. ಹಾಗೆ ತಲೆಯಲ್ಲಿ ಹಾಕ್ಕೊಂಡು ಹಿಂಗೆ ಡಗ ಮಾಡ್ಕೊಂತಾರೆ. ಹೋಗಿ ರಿಸಲ್ಟ್ ನೋಡಿದೆ ನಾನು. ಓಕೆ, ರಿಸಲ್ಟ್ ನೋಡಿದ ತಕ್ಷಣ ಫಸ್ಟ್ ಲಿಸ್ಟ್ ಒಳಗೆ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿಬಿಟ್ಟಿನಿ ನಾನು 7th ಸ್ಟ್ಯಾಂಡರ್ಡಲ್ಲಿ. ಆ ಪಾಸ್ ಆಗಿದ್ದ ಖುಷಿಗೆ ಆ ಚೀಲ ತೊಗೊಂಡು ತಿರುಗಿ ಬಿಸಾಕ್ಬಿಟ್ಟಿದ್ದೆ. ತಿರುಗಿ ಅಪ್ಪ, ಈ ಶೋಧನೆಯಿಂದ ನಾನು ಏನು ಮಾಡಿದೆ? ತಪ್ಪಿಸ್ಕೊಂಬಿಟ್ಟೆ ಅಂತಂದೇಳಿ. ಆಮೇಲೆ ಮುಗೀತಲ್ಲಿಗೆ 7th ಸ್ಟ್ಯಾಂಡರ್ಡ್ ಕಾವೇರಮ್ಮ ಸ್ಕೂಲ್ ಫಿನಿಶ್. ಈಗ ನಾನು ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಇಲ್ಲೈತಲ್ಲ ಮೋತಿರಪ್ಪ ಸ್ಕೂಲು. ಓಕೆ, ಮೋತಿರಪ್ಪ ಹೈಸ್ಕೂಲಿಗೆ ಹೋಗ್ತಾಯಿದ್ದೇನೆ ಈಗ ನಾನು. ಓಕೆ, ಅಪ್ಪ ಇದ್ರ ಸಾವಾಸ ಮುಗೀತಪ್ಪ ಇದ್ರ ಈ ಸ್ಕೂಲಿಂದ ಅಂತಂದೇಳಿ. ಓಕೆ, ರೈಟ್. ನಮ್ಗೆ ಅನಿಸುತ್ತೆ ಒಂದೊಂದು ಸತಿ, ಯಾವಾಗಾದ್ರೂ ಈ ಪರಿಸ್ಥಿತಿಯಿಂದ ನಾನು ಹೊರಗಡೆ ಬಂದೇನೋ ಅಂತಂದೇಳಿ ಅಷ್ಟು ಫ್ರಸ್ಟ್ರೇಷನಲ್ಲಿ ನಾವು ಇರ್ತೀವಿ. ಅಷ್ಟು ಫ್ರಸ್ಟ್ರೇಷನ್. ಯಾವಾಗಾದ್ರೂ ಈ ಶೋಧನೆ ಮುಗಿತಿತ್ತೋ ಅಂತಂದೇಳಿ. ದೇವರು ಶೋಧನೆಯಲ್ಲಿ ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾನೆ ರೀ. ಆಮೇಲೆ ಶೋಧನೆ ಸಮಯದಲ್ಲಿ ಓಕೆ, ಆತನು ನಾನು ಎಂಬುದಾಗಿ ಹೇಳಬೇಕಾದ್ರೆ ಆ ಶೋಧನೆ ಸಮಯದಲ್ಲಿ ನಾವು ಒಬ್ಬರು ಇರೋದಿಲ್ಲ, ಆತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಬಟ್ ಏನು ಮಾಡ್ತಾನೆ ಅಂದರೆ ದೇವರು ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತಾನೆ. ನಾನು ಯಾರಾಗಿದ್ದೇನೆ, ಇಂಥ ಸಮಯದಲ್ಲಿ ನಿನ್ನ ಕಾಪಾಡಲಿಕ್ಕೆ ಇನ್ನೂ ನಾನು ಯಾರಾಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ಪ್ರಕಟಗೊಳಿಸೋದಕ್ಕೋಸ್ಕರ ಸಮ್ಟೈಮ್ಸ್ ದೇವ್ರು ಹಂಗೆ ಒಂದು ರೌಂಡು ಟ್ರಾವೆಲ್ ಮಾಡ್ಸ್ಕೊಂಡು ಕರ್ಕೊಂಬರ್ತಾನೆ. ನಮಗೆ ಟ್ರಾವೆಲ್ ಮಾಡ್ಸ್ಕೊಂಡು ಕರ್ಕೊಂಬರ್ತಾನೆ. ಆಮೇಲೆ ಅದು ಕಾರ್ಗತ್ತಲಿನ ಕಣಿವೆ ಎಂಬುದಾಗಿ ಹೇಳ್ಬೇಕಾದ್ರೆ ನೋಡ್ರಿ, ಕಣಿವೆ ಯಾವುದಕ್ಕೆ ಹೇಳ್ತಾರೆ ಅಂದರೆ, ಈ ಕಡೊಂದು ಪರ್ವತ, ಈ ಕಡೊಂದು ಪರ್ವತ. ಆ ಪರ್ವತದ ಎರಡೂ ಮಧ್ಯದಲ್ಲಿ ಇರುವಂಥ ಸಣ್ಣದಾದ ಒಂದು ದಾರಿ. ಆ ದಾರಿಗೆ ಏನಂತ ಕರಿತಾರೆ ಅಂದರೆ ಕಣಿವೆ. ಇತ್ಲಾಗೂ ಹತ್ತಕ್ಕಾಗಲ್ಲ, ಹತ್ಲಾಗೂ ಹತ್ತಕ್ಕಾಗಲ್ಲ. ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತೂ ಇಲ್ಲ. ಅಲ್ಲಿ ಸೂರ್ಯ ಹುಟ್ಟೋದು ಲೇಟು, ಓಕೆ, ಮುಳುಗೋದು ಜಲ್ದಿ, ಫುಲ್ ಕತ್ಲೆ ಇರ್ತೈತೆ ಅಲ್ಲಿ. ನಾನು ಲಾಸ್ಟ್ ಟೈಮ್ ಆ ಸೋಮಶೀಲ ಡ್ಯಾಮಿಗೆ ಹೋಗಿದ್ದೆ ನಾನು. ಆ ಡ್ಯಾಮ್ನಲ್ಲಿರಬೇಕಾದ್ರೆ ಫುಲ್ ಪರ್ವತಗಳ ಮಧ್ಯದಲ್ಲಿ ಸೆಂಟ್ರ್ ಕಣಿವೆಯಲ್ಲಿ ನಾವಿದ್ದೀವಿ. 7 ಗಂಟೆ ಆದರೂ ಸೂರ್ಯನೇ ಬರ್ತಾ ಇರಲಿಲ್ಲ ಅಲ್ಲಿ. ಯಾಕೆಂದರೆ ಪರ್ವತಗಳಿದೆ, ಅವನ್ನೆಲ್ಲ ದಾಟಿ ಸಾಹೇಬ್ರ ಮೇಲೆ ಬರಬೇಕು, ಸೂರ್ಯ ಸಾಹೇಬರು. ಓಕೆ,
ಕಾರ್ಗತ್ತಲೆಯನ್ನು ಕಾಣುವಿ ಅಂಥ ಟೈಮ್ನಲ್ಲಿ ಕೂಡ ದೇವರಾಗ್ತದೆ ಆತನು ಆತ ನಮ್ಮ ಜೊತೆಲಿ ಇರ್ತಾನೆ, ನಾವು ಆತನ ಜೊತೆಲಿರ್ತೇವೆ. ನಮ್ಮನ್ನು ಆತನ ಏನು ಮಾಡುವನಾಗಿದ್ದಾನೆ ಹೇಳ್ರಿ? ಶೋಧನೆಯಲ್ಲಿ ನಮ್ಮನ್ನು ರಕ್ಷಿಸುವ ದೇವರ. ಮುಂದೆ ಹೇಳ್ತಿದೆ ಏನು? ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಅಲ್ಲಿ ವಾಕ್ಯ ಹೇಳ್ತೀನಿ, ನಾನು ರಕ್ಷಣೆ ಭರವಸೆಯನ್ನು ದೇವರು ನಮಗೆ ಕೊಡುವನಾಗಿದ್ದಾನೆ. ದ ಅಶ್ಯೂರೆನ್ಸ್ ಆಫ್ ದ ಸಾಲ್ವೇಷನ್. ಅಶ್ಯೂರೆನ್ಸ್ ಆಫ್ ದ ಸಾಲ್ವೇಷನ್ ಅಂದರೆ ರಕ್ಷಣೆಯ ಭರವಸೆನ ದೇವರು ಕೊಡುವನಾಗಿದ್ದಾನೆ. ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ. ಓಕೆ, ಎಂದೆಂದಿಗೂ ನಾನು ನಿನ್ನನ್ನು ಬಿಟ್ಟು ಜೀವಿಸುವುದಿಲ್ಲ. ಡೋಂಟ್ ವರಿ, ಐ ವಿಲ್ ಬಿ ದೇರ್. ನಾನು ಅಲ್ಲಿದ್ದೇನೆ. ಐ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್. ನಾನು ನಿನ್ನ ಕೈಗಳು ನಾನು ಹಿಡ್ಕೊಳ್ತೇನೆ. ಐ ವಿಲ್ ಲಿಫ್ಟ್ ಯು. ನಾನು ನಿನ್ನನ್ನು ಮೇಲೆ ಕೆತ್ತುತ್ತೇನೆ. ಐ ವಿಲ್ ಗೋನ್ ಟು ಪ್ಲೇಸ್ ಆನ್ ದ ರಾಕ್. ಓಕೆ, ಬಂಡೆ ಮೇಲೆ ನಾನು ನಿನ್ನನ್ನು ನಿಲ್ಲಿಸ್ತೇನೆ. ನಾನು ನಿನ್ನನ್ನು ರಕ್ಷಣೆ ಅಶ್ಯೂರೆನ್ಸ್. ಐ ವಿಲ್ ಕವರ್ ವಿತ್ ಮೈ ವಿಂಗ್ಸ್. ದೇವ್ರು ಹೇಳ್ತೇನೆ, ನಾನು ನನ್ನ ರೆಕ್ಕೆಗಳಿಂದ ನಾನು ಏನು ಮಾಡ್ತೇನೆ? ರೆಕ್ಕೆಗಳಿಂದ ನಿನ್ನನ್ನು ಆವರಿಸಿಕೊಳ್ತೇನೆ. ಐ ವಿಲ್ ಪ್ರೊಟೆಕ್ಟ್ ಯು. ನಾನು ನಿನ್ನನ್ನು ಕಾಪಾಡ್ತೇನೆ. ಐ ವಿಲ್ ಗಾರ್ಡ್ ಯು. ನಾನು ನಿನ್ನನ್ನು ಏನು ಮಾಡ್ತೇನೆ? ಕಾಯ್ತೇನೆ. ನಾನು ನಿನ್ನನ್ನು ಐ ವಿಲ್ ಲೀಡ್ ಯು. ನಾನು ನಿನ್ನನ್ನು ನಡೆಸ್ತೇನೆ. ವಾವ್! ಇಂಥ ದೊಡ್ಡ ದೇವರನ್ನು ಬಿಟ್ಟು ಜೀವಿಸುವವರು ನಾಚಿಗೆಟ್ಟವರು. ಅವರು ಇಂಥ ದೇವರನ್ನು ಬಿಟ್ಟು ಜೀವಿಸುವವರು ಅವಮಾನ ಹೊಂದುವವರು. ಇಂಥ ದೇವರನ್ನು ಬಿಟ್ಟು ಜೀವಿಸುವವರು ಹೇಡಿಗಳು. ಅವರು ನರಕಕ್ಕೆ ಹೋಗೋರು ಫಸ್ಟ್ ಯಾರು ಗೊತ್ತಾ? ಹೇಡಿಗಳು ಅಂತ ಹೇಳ್ತಿದೆ. ನರಕ ಪಾಲಾಗುವಂಥವ್ರು. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೇವೆ. ಓಕೆ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಸುಳ್ಳುಗಾರರು, ಮಾಟಗಾರರು, ಓಕೆ, ಎಲ್ಲ ವಿಗ್ರಹಾರಾಧಕರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯ ಎಂಬುದಾಗಿದೆ. ಫಸ್ಟ್ ಕ್ಯಾಟಗರಿ ಯಾರಲ್ಲಿ? ಹೇಡಿಗಳು ಎಂಬುದಾಗಿ ಹೇಳ್ತಿದೆ. ಹಲ್ಲೆಲೂಯಾ. ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತೀನಿ, ನಾನು ಕೇಡಿಗೆ ನಾನು ಹೆದರೋದಿಲ್ಲ. ನಾನು ದೇವರು ನಮ್ಮನ್ನು ಧೈರ್ಯಗೊಳಿಸುವವನಾಗಿದ್ದಾನೆ. ದೇವರು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಆಮೆನ್. ಆಮೇಲೆ ಮುಂದೆ ಹೇಳ್ತೇವೆ, ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಏನು ಮಾಡ್ತಿದೆ? ಅದು ಧೈರ್ಯವನ್ನು ಕೊಡುವಂತಿದೆ. ದೇವರು ನಮಗೆ ಶಿಕ್ಷಿಸುವ ದೇವರಾಗಿದ್ದಾನೆ. ಶಿಕ್ಷಣ ಎಜುಕೇಟ್ ಮಾಡುವವನಾಗಿದ್ದಾನೆ. ಆಮೆನ್. ದೇವರು ನಮ್ಮನ್ನು ಎಜುಕೇಟ್ ಮಾಡುವನಾಗಿದ್ದಾನೆ. ದೇವರು ನಮ್ಮ ತನ್ನ ಶಿಕ್ಷಣದಿಂದ, ವಾಕ್ಯದಿಂದ ಓಕೆ ನಮ್ಮನ್ನು ಎಜುಕೇಟ್ ಮಾಡುವನಾಗಿದ್ದಾನೆ. ವಾಕ್ಯ ಎಂಬ ಕೋಲು ಇವತ್ತು ನಮ್ಮ ಕೈಯಲ್ಲಿದೆ ರೀ. ಯಾವುದೇ ಪರಿಸ್ಥಿತಿಗಳು ಬಂದಾಗೂ ಸಹ ಈ ವಾಕ್ಯ ಎಂಬ ಕೋಲಿಂದ ಆಧರಣೆ ಹೊಂದುವವರಾಗಿದ್ದೇವೆ, ಬಲವನ್ನು ಹೊಂದುವವರಾಗಿದ್ದೇವೆ, ಜ್ಞಾನವಂತರಾಗಿದ್ದೇವೆ. ಓಕೆ, ನಾವು ಎಜುಕೇಟ್ ಆಗ್ತೀವಿ, ನಾವು ಜ್ಞಾನವಂತರಾಗ್ತಾ ಇದ್ದೇವೆ ರೀ ನಾವು. ಆಮೆನ್. ಆಮೆನ್. ನನಗೆ ತುಂಬ ಜನ ಹೇಳ್ತಾರೆ, ಪಾಸ್ಟರ್ ನಿಮ್ಮ ಟೀಚಿಂಗ್ಸ್ ತುಂಬ ಚೆನ್ನಾಗಿರ್ತದೆ. ಯಾವ ಕಾಲೇಜಲ್ಲಿ ನೀವು ಓದಿದ್ರಿ? ಯಾವ ಥಿಯಾಲಜಿಕಲ್ ಕಾಲೇಜಲ್ಲಿ ನೀವು ಸ್ಟಡಿ ಮಾಡಿದ್ರಿ? ಯಾವ ಡಿಗ್ರಿ ಓದಿದ್ರಿ? ಯಾವ PhDಗೂ ಕೂಡ ಕಡಿಮೆ ಇಲ್ಲ. ಓಕೆ, ನಾನು ಭಾಳ ಜನ ನನ್ನ ಟೀಚಿಂಗ್ನಲ್ಲಿ ನಾನು ಟೀಚ್ ಮಾಡ್ಬೇಕಾದ್ರೆ ಕೆಲವು ಜನರೆಲ್ಲ ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ ರೀ. ಅದು ಯಾವುದೋ ಹೊಗಳಿಕೆಗೋಸ್ಕರಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಾನು ಓದಿರೋದು ರಾಯಕೋಟ ಬೈಬಲ್ ಕಾಲೇಜಲ್ಲಿ, ನಾನು ಓದಿರೋದು ಬರೀ SLC ಅಷ್ಟೇ, ಫಸ್ಟ್ PUC ಓದೆ, ಅದು ಬಿಟ್ಬಿಟ್ಟೆ. ಅವ್ರು ಹೇಳ್ತಾರೆ, ಪಾಸ್ಟರ್ ತಮಾಷೆ ಮಾಡಬೇಡ್ರಿ, ಕಾಮಿಡಿ ಮಾಡಬೇಡ್ರಿ ಅಂತೇಳಿ. ನನಗಿನ್ನ ನೆಟ್ಟಿಗೆ ಇಂಗ್ಲೀಷೇ ಬರೋದಿಲ್ಲ ಅಂತಂದು ಹೇಳ್ತೀನಿ. ನಾನು ಈಗಲೂ ಬರೋದಿಲ್ಲ ನನ್ನ ನೆಟ್ಟಿಗೆ ಇಂಗ್ಲೀಷ್. ಅದಕ್ಕೆ ಕಾರಣ ನನ್ನ ಇಂಗ್ಲೀಷ್ ನನಗೆ ಬದ್ಧ ವೈರಿ ಆಗಿತ್ತು. ನನಗೆ ಇಂಗ್ಲೀಷ್ ನೋಡಿದ ತಕ್ಷಣ ಆ ಲೆಟ್ರ್ಗಳೆಲ್ಲ ಹಾರಿಬಿಡವು. ಹಿಂಗೆ ಬುಕ್ಕಿಂಗ್ ಓದ್ಬಿಟ್ರೆ ಎಲ್ಲ ಲೆಟ್ರ್ಗಳು ಹಾರಿಬಿಡವು. ಅಳು ಬಂದ್ಬಿಡೋದು ನನಗೆ ಅದು ಇಂಗ್ಲೀಷ್ ಬುಕ್ ನೋಡಿದ ತಕ್ಷಣ. ನಾವು ABCD ಕಲ್ತಿದ್ದು 5ನೇ ಕ್ಲಾಸಲ್ಲಿ. 5th ಸ್ಟ್ಯಾಂಡರ್ಡ್ ಬಂದಾಗ ABCD ಅಂತ 6ನೇ ಕ್ಲಾಸಾಗಿ ಹಿಂದಿ ಕಲ್ತಿದ್ದು ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ನವರು. 8ನೇ ಕ್ಲಾಸಿಗೆ ಇಲ್ಲಿ ಮೋತಿಯರಪ್ಪ ಸ್ಕೂಲಿಗೆ ಬರ್ತೇನೆ. ಫಸ್ಟ್ನೇ ಪಾಠ ದ ಕಿಂಗ್ ಸಾಲಮನ್ ಮೈನ್ಸ್ ಅಂತ ಐತೆ. ಸತ್ಯಪ್ಪ ನಾನು ಅಂದೆ. ನಾನು ಇಷ್ಟುದ್ದ ಪಾಠ ಐತ್ರಿ ಅದು, ಕಿಂಗ್ ಸಾಲಮನ್ ಮೈನ್ಸ್ ಅಂತ. ಕರೆಕ್ಟ್ ಅಲ್ಲ? ಅದೆಲ್ಲ ಬುಕ್ ಇದೆ 8th ಸ್ಟ್ಯಾಂಡರ್ಡ್ ಫಸ್ಟ್ ಬುಕ್ ನೋಡಿದ ತಕ್ಷಣ ಮುಗಿದೇ ಹೋಯ್ತು ನನಗೆ. ನನಗೇನಾದ್ರೂ ನಾನು ಇಂಗ್ಲೀಷ್ ನಾನು SLCನಲ್ಲಿ ನಾನು ಇಂಗ್ಲೀಷ್ ಪೇಪರ್ಗೆ ಯಾರು ಕಲೆಕ್ಷನ್ ಮಾಡಿದ್ರಲ್ಲ, ನಂದು ಕರೆಕ್ಷನ್ ಮಾಡಿ ಮಾರ್ಕ್ಸ್ ಕೊಟ್ಟರಲ್ಲ, ನನಗೆ 57-58 ಮಾರ್ಕ್ಸ್ ಕೊಟ್ಟಾರ. ಅವ್ರು ಯಾರೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ನನಗೇನಾದರೂ ಸಿಕ್ಕಿಬಿಟ್ರೆ ನನ್ನ ಕೈಗೆ ಅವರು, ಓಕೆ, ಅವ್ರು ಏನಾರು ಕೈಗೆ ಸಿಕ್ಬಿಟ್ರೆ ಅವರಿಗೆ ಸೀದಾ ಜೋಯಾ ಲುಕಾಸ್ ಕರ್ಕೊಂಡೋಗಿ, ಓಕೆ 3 ತೊಲದ ಉಂಗುರ ಹಾಕಿ ಅವರಿಗೆ, ಓಕೆ, ಸಿಂಗಾಪುರ್ಗೆ ಟಿಕೆಟ್, ನನ್ನ ದುಡ್ಡಲ್ಲೇ ಟಿಕೆಟ್ ಸಾಲ ಮಾಡಿದ್ರೂ ಸಿಂಗಾಪುರ್ ಟ್ರಾವೆಲ್, ಇಲ್ಲಾಂದರೆ ದುಬೈನೋ ಸಿಂಗಾಪುರ್ಗೆ ಅವ್ರಿಗೆ ಫುಲ್ ಟ್ರಾವೆಲ್ ಮಾಡಿಸಿ ಅವರಿಗೆ 3 days 5 ಸ್ಟಾರ್ ಹೋಟೆಲಲ್ಲಿ ಇಡ್ತೀನಿ ನಾನು ಅವರಿಗೆ.
ಯಾಕೆ ಅಂತಂದರೆ ದಿಸ್ಸು ದಟ್ಟು ಗೋಯಿಂಗು ಚಾನಲ್ಲು ಡೈಯಿಂಗ್ ಹಿಂಗೆ ಬರ್ದೀನಿ ನಾನು. ಪ್ರಬಂಧ ಬರೀ ಅಂದರೆ ಐ ಆಮ್ ಗೋಯಿಂಗ್ ಟು ಚಾನಲ್, ಓಕೆ, ಡೈಯಿಂಗ್, ಈಟಿಂಗ್, ಫೈಟಿಂಗ್ ಹಿಂಗೆಲ್ಲ ಬರ್ದೀನಿ. ಮನಸ್ಸಿಗೆ ತಿಳಿದಿದ್ದೆಲ್ಲ ಬರೆದ್ಬಿಟ್ಟೇನೆ. ಐ ಫೈಟ್ ವಿತ್ ಪಿಗ್ಸ್ ಅಂತಂದೇಳ ಬರ್ದಿದ್ದೇನೆ. ಏನನ್ನೆಲ್ಲ ಮನಸ್ಸಿಗೆ ಏನು ತಿಳ್ತೈತಿ, ದಟ್ಟು ದಿಸ್ಸು ಪುಸ್ ಕಸ್ ಅಂತ ಎಲ್ಲ ಬರ್ತೀನಿ. ಅದು ಯಾವ ಮಾರ್ಕ್ಸ್ ಕೊಟ್ಟರು ಅದು ಯಾರು ಮಾರ್ಕ್ಸ್ ಕೊಟ್ಟರು, ಅದು ಹೆಂಗೆ ನನಗೆ 57-58 ಮಾರ್ಕ್ಸ್ ಕೊಟ್ಟರು ಅವರು. ಅದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿನಿ SLC ನಾನು ರಿಯಲಿ. ಮತ್ತು ಸೈನ್ಸು ಮ್ಯಾಥ್ಸು ಕನ್ನಡ ಫುಲ್ ಟಾಪ್, ಹಿಂದಿ ಟಾಪ್, ನಾನು ಸೋಷಲ್ ಫುಲ್ ಟಾಪು, ಎಲ್ಲದರಲ್ಲಿ ಸಖತ್ತಾಗಿದ್ದೀನಿ ನಾನು. ಆ ಇಂಗ್ಲೀಷ್ ನೋಡಿದ ತಕ್ಷಣ ನನಗೆ ಆ ABCD ಲೆಟ್ರ್ ಕಾಣ್ತಿದ್ದಿಲ್ಲ ನನಗೆಲ್ಲ, ಬರೀ ಆ ಬ್ರಹ್ಮ ರಾಕ್ಷಸಗಳು ಕಾಣ್ತಿದ್ವು. ಎಲ್ಲ ರಾಕ್ಷಸಗಳು ಬಂದು ನನ್ನ ತಲೆಗೆ ಈಟಿತ್ತು ಒಂದು ಚುಸ್ತಾ ಇದ್ದಾವೆ ಅನ್ನಂಗೆ ಕಾಣ್ತಿದ್ದೆ. ಆ ಇಂಗ್ಲೀಷ್ ಓದ್ಬಿಟ್ರೆ ಸಾಕು ನನಗೆ. ಅಂಥ ಬದ್ಧ ಶತ್ರು ನನಗೆ ಅದು ಇಂಗ್ಲೀಷ್. ಅದು ಪ್ರೈಸ್ ಎಲ್ಲ. ಆದರೆ ದೇವರಿಗೆ ಸ್ತೋತ್ರ, ಇವತ್ತು ಇಂಗ್ಲೀಷ್ನಲ್ಲಿ PhD ಮಾಡಿರೋರ ಮುಂದೆ ನಿಂತ್ಕೊಂಡು ವಾಕ್ಯ ಹೇಳಿಕ್ಕೆ ದೇವರ ಕೃಪೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಲಾಸ್ಟ್ ಟೈಮ್ ಒಬ್ಬರು ಪ್ರೀಚ್ ಮಾಡಿದವ್ರಿಗೆ ನೋಡೋಣ ಅಂತಂದರೆ ಪ್ರೀಚಿಂಗ್ ಕೊಟ್ವಿ ಅವರಿಗೆ. ಬಟ್ ಅವ್ರು ಏನು ಪ್ರೀಚ್ ಮಾಡೋದು ಗೊತ್ತಾ, ಸಿಂಪಲಾಗಿ ಪ್ರೀಚ್ ಮಾಡಿ ಹೇಳಿದ್ಬಿಟ್ರು. ಬಟ್ ಅದೇ ಸಬ್ಜೆಕ್ಟ್ ನಾನು ಪ್ರೀಚ್ ಮಾಡಿದೆ, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ರೂಮಿಗೆ ಬಂದು ಲಿಟ್ರಲಿ ಹತ್ತುಬಿಟ್ಟೆ ನಾನು. ಸ್ವಾಮಿ ಅವರು ದೊಡ್ಡ ಬೈಬಲ್ ಕಾಲೇಜಲ್ಲಿ ಟೀಚರ್, ಅವರು ಲೆಕ್ಚರ್, ಅವರು ಪ್ರೊಫೆಸರ್ ಆಗಿದ್ರು ಅವರು. ಓಕೆ, ಅವರು ಟೀಚಿಂಗ್ ಜನರು ಸುಮ್ಮನೆ ಕೇಳಿ ನಿದ್ದೆ ಹೊಡೆದ್ರು. ಬಟ್ ಏನು ಜ್ಞಾನ ಇಲ್ದವನ್ನ ನನಗೆ ಕರ್ಕೊಂಡೋಗಿ ನಿಲ್ಲಿಸಿ, ನಾನು ಅದು ವಿತ್ ಹಿಸ್ಟ್ರಿಯಿಂದ ನಾನು ಬ್ಯಾಕ್ಗ್ರೌಂಡಲ್ಲಿ ಬಂದು ಅದನ್ನು ಟಚ್ ಮಾಡಿ ಹೇಳೋದಕ್ಕೆ ಎಷ್ಟು ಜನರು ಅಪ್ರಿಸಿಯೇಷನ್ ಮಾಡಿದರು. ಇದೆಲ್ಲದ ಆತನ ಕೃಪೆ ರೀ. ಅದಕ್ಕೆ ವಾಕ್ಯ ನಿನ್ನ ದೊಣ್ಣೆಯು ನಿನ್ನ ಕೂಲು ನನಗೆ ಏನು ಕೊಡ್ತದೆ, ನಮ್ಮನ್ನು ಶಿಕ್ಷಣದಲ್ಲಿ ಜ್ಞಾನವಂತರನ್ನಾಗಿ ದೇವರು ನಮ್ಮನ್ನು ಮಾಡ್ತಾನೆ ಸಮ್ಟೈಮ್ಸ್. ಅದಕ್ಕೆ ನಾವು ಒಳಪಡಬೇಕಷ್ಟೇ. ಆಮೇಲೆ ಮುಂದೆ ಹೇಳ್ತಿದೆ, ವೈರಿಗಳ ಮುಂದೆ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ದೇವರು ನಮ್ಮನ್ನು ಗೌರವದಿಂದ ಸನ್ಮಾನಿಸವನಾಗಿದ್ದಾನೆ. ಹಲ್ಲೆಲೂಯ. ದೇವರು ನಮ್ಮನ್ನು ಗೌರವದಿಂದ ಸನ್ಮಾನ. ಇದೆಲ್ಲಕ್ಕೆ ಕಾರಣ ಏನು ಗೊತ್ತಾ, ಈ ಕೀರ್ತನೆ ಸ್ಟಾರ್ಟ್ ಆಗುವ ಮೊದಲನೇ ಲೆಟರ್. ಇದಕ್ಕೆಲ್ಲದಕ್ಕೂ ಕಾರಣ ಏನಂದರೆ, ಈ 23ನೇ ಕೀರ್ತನೆ ಸ್ಟಾರ್ಟ್ ಆಗೋದ ಫಸ್ಟ್ ಲೆಟರ್ ಗಾಡ್. ಯಾರು? ಯೆಹೋವನು. ಯಾರು? ದೇವರು. ಗಾಡ್, ಯಾಹ್ವೆ, ಐ ಆಮ್ ಹೂ ಐ ಆಮ್. ಇರುವಾತನಂತ ನಾನು ಎಂಬುದಾಗಿ ದೇವರು ಹೇಳ್ತಾನಲ್ಲ, ಆ ದೇವರಿಂದ ಇದನ್ನೆಲ್ಲ ಸಾಧ್ಯ ಅಷ್ಟೇ. ಆ ದೇವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ರೀ. ಒಂದು ಸಾರಿ ಆ ಕುರುಬನ ಸಂಬಂಧದ ಒಳಗಡೆ ಬಂತಂದರೆ ನಮ್ಮ ತಲೆನ ದೇವ್ರ ಮೇಲೆ ಕೆತ್ತವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ, 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 ಹಲ್ಲೆಲೂಯ. ಎಲ್ಲರೆಡೆ ಸನ್ಮಾನಿಸುವ ದೇವರ. ಆಮೇನ್. ನೆಕ್ಸ್ಟ್ ಮುಂದೆ ಹೇಳ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಓಕೆ, ವೇಟ್, ಅಲ್ಲಿ ಹೇಳ್ತಿದೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಆಮೆನ್. ಓಕೆ, ದೇವರು ಸಮೃದ್ಧಿಯನ್ನು ಕೊಡುವ ದೇವರಾಗಿದ್ದಾನೆ. ಕೊರತೆಗಳಲ್ಲಿ ಇಡುವ ದೇವರಲ್ಲ ದೇವರು. ನಮ್ಮನ್ನು ಒಂದು ಲಿಮಿಟ್ನಲ್ಲಿ ಇಡುವ ದೇವರಲ್ರಿ. ನಮ್ಮನ್ನು ಒಂದು ಲಿಮಿಟ್ನಲ್ಲಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ದೇವರು. ಓಕೆ, ಯಾವ ಲಿಮಿಟ್ನಲ್ಲಿ ಇಡ್ಲಿಕ್ಕೆ ದೇವ್ರು ನಮ್ಮ ಅನ್ಲಿಮಿಟೆಡ್ನಲ್ಲಿ ದೇವ್ರು ಇಡ್ಲಿಕ್ಕೆ ನಮಗೆ ದೇವ್ರ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನಮ್ಮ ತಾಯಿ ಕೂತ್ಕೊಂಡಿದ್ದಾರೆ. ಓಕೆ, ನಮ್ಮಮ್ಮಗೊಂದು ಪ್ರಶ್ನೆ ಕೇಳ್ತೇನೆ, ಎಸ್ ಅಂತ ನೋ ಅಂತ ಕೇಳೋಣ. ನಾವು ಅಡುಗೆ ಮಾಡಬೇಕಾದ್ರೆ ಕಟ್ಟಿಗೆಯನ್ನು ಆರಿಸಿ ತರಬೇಕಿತ್ತು. ಆ ಕಟ್ಟಿಗೆ ತರಬೇಕಾದ್ರೆ ಅವನು ಕೂಡ ಸಮ್ಟೈಮ್ಸ್ ಉದ್ರಿ ಹೇಳಿ ಬರ್ತಾಯಿದೆ. ಆಮೇಲೆ ರೈಟ್ ಅಮ್ಮ? ನಮ್ಮಮ್ಮ ಇಂಗ್ಲೀಷಲ್ಲಿ PhD ಮಾಡೈತೆ. ಸುಮ್ಮನೆ ಏನಾರು ಮಾತಾಡಬೇಡ್ರಿ. ನಮ್ಮ ರೋಷನ್ಗೆ ಹೇಳ್ತಾರೆ, ರೋಷನ್ ಕಮ್ ಹಿಯರ್ ಅಂತೈತಿ. ನಮ್ಮ ಮನೆಗೆ ಸಿಟ್ ಹಿಯರ್ ಅಂತೈತಿ. ಓಕೆ, ನೋಡ್ರಿ ನಮ್ಮಮ್ಮ ಏನು ಹೇಳ್ತೈತೆ ಹೇಳ್ರಿ, ನಮ್ಮ ರೋಷನ್ ಕರೀತೈತೆ, ರೋಷನ್ ಕಮ್ ಹಿಯರ್ ಅಂತೈತಿ. ಓಕೆ, ಅವ್ರ ಮನೆಗೆ ಡೇಸಿ ಅಂತ ನಾಯಿ ಐತೆ. ಆ ನಾಯಿಗೂ ಕೂಡ ಕಮ್ ಹಿಯರ್ ಅಂತೈತಿ. ನಮ್ಮಮ್ಮ ಇಂಗ್ಲೀಷ್ ಕಲಿತೈತಿ. ಓಕೆ, ಸಿಯಾ ನೋಡಿ, ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ರೀ. ಒಂದು ಸಮ್ಟೈಮ್ಸ್ ಬಾಡಿಗೆ ಸೈಕಲ್ ತೊಗೊಂಡೋಗಿ ಅದರಲ್ಲಿ ಕಟ್ಟಿಗೆ ಎಲ್ಲ ತುಂಬ್ಕೊಂಡು ಬರ್ತಾಯಿದ್ದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಒಂದು ಸತಿ ನಮ್ಮ ಹತ್ರ ಸೈಕಲ್ ಇರಲ್ಲ ಅಂದರೆ ನಮ್ಮ ಅಕ್ಷಯ ಕೂತ್ಕೊಂಡಿಲ್ಲ, ಅವ್ರ ಡ್ಯಾಡಿ ಸೈಕಲ್ ಇಸ್ಕೊಂಬರ್ತಿದ್ವಿ ಹೋಗಿ. ನಾವು ಇವರಪ್ಪನ ಸೈಕಲ್ ಇಸ್ಕೊಂಬರ್ತಿದ್ವಿ ನಾವು ಹೋಗಿ. ಅದೇ ಕಾಲವು ಅಲ್ಲಿಗೆ ಇಡಲಿಲ್ಲ. ಒಂದು ಸಾರಿ ಈ ಯೆಹೋವನು ಎಂಬುವ ಆ ರಕ್ಷಣೆಯ ಕೃಪೆ ಒಳಗಡೆ ನಾನು ಯಾವಾಗ ಬಂದನೋ, ಅವರಪ್ಪನ ಮುಂದೆ ಇವತ್ತು ಅವರಪ್ಪನಕ್ಕಿಂತ ಬೆಸ್ಟ್ ಕಾರ್ ನನ್ನ ಹತ್ರ ಐತಿ.
ಅವರಪ್ಪನ್ನ ನಾನು ಕಾರಲ್ಲಿ ಕುಂದಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು. ತಲೆಯನ್ನು ಎತ್ತುವ ದೇವರಾಗಿದ್ದಾನೆ, ಸನ್ಮಾನಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನು ಮಾಡೋನಾಗಿದ್ದಾನೆ? ಸನ್ಮಾನಿಸುವನಾಗಿದ್ದಾನೆ. ಒಂದು ಸಾರಿ ಯೆಹೋವನು ನನ್ನ ಕುರುಬನ ಆ ಝೋನ್ ಒಳಗಡೆ ನಾವು ಬಂದ್ಬಿಡ್ಬೇಕಷ್ಟೆ. ಆ ಝೋನ್ ಒಳಗಡೆ ನಾವು ಎಂಟ್ರಿ ಕೊಟ್ಟರೆ ದೇವರು ನಮ್ಮನ್ನು ಅಲ್ಲಿಗೆ ಬಿಡೋದಿಲ್ಲ, ಸಮೃದ್ಧಿಯಿಂದ ತುಂಬಿ ಹೊರಸೂಸುವ ಹಾಗೆ. ಹೇಳ್ರಿ ನೋಡೋಣ ಒಂದು ಸಾರಿ, ಆ್ಯಕ್ಷನ್ ಮಾಡಿರಿ ನೋಡೋಣ ಹೆಂಗೆ. ತುಂಬಿ ಹೊರಸೂಸುವ ಹಾಗೆ. ವಾವ್. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮ ಲೈಫ್ನಲ್ಲಿ ಯೆಹೋವನು ತುಂಬಿ ಹೊರಸೂಸುವ ಹಾಗೆ ಆಶೀರ್ವದಿಸ್ತಾನೆ. ಓಕೆ, ನೆಕ್ಸ್ಟ್ 6ನೇ ವಾಕ್ಯ ಹೇಳ್ತಿದೆ. ಮುಗಿಸೋಣ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವ. ಎಲ್ಲರೂ ನಿಶ್ಚಯವಾಗಿ 3 ಸರಿ ಜೋರಾಗಿ ಹೇಳ್ರಿ. ನಿಶ್ಚಯವಾಗಿ, ನಿಶ್ಚಯವಾಗಿ, ನಿಶ್ಚಯವಾಗಿ. ದಟ್ ಮೀನ್ಸ್ ದೆರ್ ಇಸ್ ನೋ ಡೌಟ್. ನೋ ಡೌಟ್, ನೋ ಡೌಟ್, ನೋ ಡೌಟ್, ನೋ ಡೌಟ್. ನಿಶ್ಚಯವಾಗಿ ಅಂದರೆ 100ಗೆ ಮೋರ್ ದೆನ್ 100%. ಆಮೆನ್. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಂಬಿದ್ರೂ ಆತನು ಕೊಡ್ತಾನೆ, ನೀವು ನಂಬದೇ ಇದ್ರೂ ಕೊಡ್ತಾನೆ. ಆತನು ಕೊಡಬೇಕಂತ ಒಂದು ಸರಿ ತೀರ್ಮಾನ ಮಾಡಿದರೆ 100% ನಿಮಗೆ ಕೊಟ್ಟೇ ಕೊಡ್ತಾನೆ ಅದನ್ನು. ಆಮೆನ್. ಹಲ್ಲೆಲೂಯಾ. ಆದರೆ ಆತನ ನಮಗೆ ಕೊಡೋದು ಆತನ ಮತ್ತೊಂದು ಸರಿ ಹೇಳ್ತಾನೆ, ಎಲ್ಲಕ್ಕೆ ಆತನು ಕೊಡಬೇಕಾದ್ರೆ ಆತನ ಜೊತೆಯಲ್ಲಿ ನಾವು ನಿಂತಿರಬೇಕು. ಓಕೆ, ಭಾಳ ಕೇಳ್ತೀವಿ ನಾವು ದೇವರಿಗೆ. ಆತನು ಕೊಡಬೇಕಾದ್ರೆ ನಾವೇ ಅಲ್ಲಿ ಇರೋದಿಲ್ಲ, ಓಡೋಗ್ಬಿಟ್ಟಿರ್ತೀವಿ. ಒಂದು ಗಾದೆ ಮಾತು ಇದು ಗೊತ್ತಾ? ಅನ್ನ ಆಗೋ ತನಕ ಇದ್ದರೂ ಆರೋ ತನಕ ಇರಲಿಲ್ಲಂತೆ. ಎಷ್ಟು ಚಂದ ಐತೆ ನೋಡ್ರಿ ಗಾದೆ ಮಾತು. ಹೇಳ್ರಿ ಒಂದು ಸರಿ ಅದನ್ನು. ಅನ್ನ ಆಗೋ ತನಕ ಇದ್ದರು, ಅದನ್ನು ಸ್ವಲ್ಪ ತಣ್ಣಗಾಗೋ ತನಕ ಇರಲಿಲ್ಲ. ಹಿಂಗಾಗ್ತದೆ ಲೈಫ್ ಟೈಮ್ನಲ್ಲಿ. ಅದೇ ದೇವ್ರು ಹೇಳ್ತಾನೆ, ಹಂಗಲ್ಲ, ನಾವು ಆರೋ ತನಕ ಇದ್ರೂ ಆರದೇ ಇದ್ರೆ ನಿಶ್ಚಯವಾಗಿ ಆತನು ಕೊಡಬೇಕಂತ ಅನಿಸಿದರೆ 100% ಆತನು ಕೊಟ್ಟೆ ಕೊಡುವ ದೇವರಾಗಿದ್ದಾನೆ. ಆಕೆ ಆಮೇಲೆ ಹೇಳ್ತಿದೆ, ಆಕೆ ಶುಭವು ಕೃಪೆಯು ನಮ್ಮನ್ನು ಏನಾಗ್ತಿದೆ? ಹಿಂಬಾಲಿಸುವವು. ಏನಾಗ್ತಿದೆ? ಎಲ್ಲರ ಹಿಂದ್ಗಡೆ ತೋರಿಸಿ ಹೇಳ್ರಿ, ಏನಾಗ್ತಿದೆ? ನಿನ್ನ ಆಶೀರ್ವಾದ ನಿನ್ನನ್ನು ಹಿಂಬಾಲಿಸ್ಬೇಕಾದ್ರೆ ನೀನು ನಿನ್ನ ಕುರುಬನನ್ನು ಹಿಂಬಾಲಿಸು. ನಾವು ನಮ್ಮ ಕುರುಬನ ನಾವು ಹಿಂಬಾಲಿಸುವಾಗ ಆ ಆಶೀರ್ವಾದಗಳು ನಮ್ಮಿಂದ ಹಿಂಬಾಲಿಸ್ತದೆ. ಸಮ್ಟೈಮ್ಸ್ ಏನಾಗ್ತದೆ ಗೊತ್ತಾ? ನನ್ನ ನೋಡ್ರಿ ಇಲ್ಲಿ, ಎಲ್ಲ ನಾನು ನೋಡಿ, ಸ್ವಲ್ಪ ದಿವಸ ನಾವು ಕುರುಬನನ್ನು ಹಿಂಬಾಲಿಸ್ತಾ ಇರ್ತೀವಿ. ಇವು ಆಶೀರ್ವಾದಗಳು ನಮ್ಮ ಜೊತೆಗೆ ಹಿಂಬಾಲಿಸ್ಕೊಂಡು ಸಮ್ಟೈಮ್ಸ್ ಹೆಂಗೆ ಬಂದುಬಿಡ್ತಾವೆ ಅಂದರೆ ನಮ್ಮ ಪಕ್ಕನೇ ಬಂದು ನಿಂತು ಬಿಡ್ತಾವೆ. ಬ್ಲೆಸ್ಸಿಂಗ್ಸ್ಗಳು, ಆಶೀರ್ವಾದಗಳು, ಸಮೃದ್ಧಿಗಳು ನಮ್ಮ ಪಕ್ಕದಲ್ಲಿ ಬಂದು ನಿಂತಿದ್ದ ತಕ್ಷಣ ನಾವೇನು ಮಾಡ್ತೀವಿ ಗೊತ್ತಾ? ಅವಾಗ ಇವನ್ನ ಹಿಂಗೆ ತಿರುಗಿಬಿಟ್ಟು ಈ ಆಶೀರ್ವಾದಗಳನ್ನು ಹಿಂಬಾಲಿಸ್ಕೊಂಡು ಹೋಗ್ತೀವಿ. ರಾಂಗ್ ಡೈರೆಕ್ಷನಲ್ಲಿ ನಾವು ಹೋಗ್ತೀವಿ. ಯೆಹೋವನ ಮುಂದೆ ಹೋಗ್ತಾ ಇರ್ತಾನೆ, ಬಟ್ ವಿ ಆರ್ ಗೋಯಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ತಪ್ಪಾದ ಮಾರ್ಗದಲ್ಲಿ ನಾವು ಹೋಗ್ತೀವಿ. ಇದು ಭಾಳಷ್ಟು ಲೈಫ್ನಲ್ಲಿ ಆಗಿರುವಂಥ ಮಿಸ್ಟೇಕ್ಸ್ ರೀ ಇದು. ಕೊನೆಗೆ ಎಷ್ಟು ದೂರ ಹೋಗ್ಬಿಡ್ತಾರಂದರೆ ತಿರುಗಿ ನೋಡಿದ್ರೆ ಯೆಹೋವನ ಕಾಣೋದೇ ಇಲ್ಲ, ತಿರುಗಿ ನೋಡಿದ್ರೆ ದೇವರು ಕಾಣೋದೇ ಇಲ್ಲ. ಆ ಐಶ್ವರ್ಯದಲ್ಲಿ ಬಹಳ ದೂರ ಹೋಗಿಬಿಡ್ತಾರೆ. ಆ ಐಶ್ವರ್ಯವು ಒಂದು ದಿನ ಅವನನ್ನು ಉರುಳಿಗೆ ಸಿಗಾಕ್ಸ್ತದೆ. ಆ ಐಶ್ವರ್ಯವು ಒಂದು ದಿನ ಅವನಿಗೆ ಅಸಹ್ಯ ಅನ್ನಿಸ್ತದೆ. ಆ ಐಶ್ವರ್ಯವು ಅವನಿಗೆ ಏನೇನೆಲ್ಲ ಮಾಡಬಾರ್ದು ಎಲ್ಲವನ್ನೂ ಮಾಡಿಸ್ಬಿಡ್ತೈತದು. ದೇವರನ್ನು ಬಿಟ್ಟು ಎಲ್ಲವನ್ನೂ ಮಾಡಿಸ್ತಿತ್ತದು ಆ ಐಶ್ವರ್ಯ. ಅದಕ್ಕೆ ವಾಕ್ಯ ಹೇಳ್ತಿದೆ, ಪೌಲನು ಹೇಳ್ತಾನೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ ಎಂಬುದಾಗಿ ಹೇಳ್ತಾಯಿದೆ. ಅಂದರೆ ದುರಾಸೆ ಇರಬಾರ್ದು, ನಮಗೆ ಆಸೆ ಇರಬೇಕು. ಆದರೆ ನಮ್ಮ ಆಸೆ ಏನಾಗಿರಬೇಕು? ಯೆಹೋವನ ನಮ್ಮ ಕುರುಬನನ್ನು ಹಿಂಬಾಲಿಸೋದು ಮಾತ್ರ ಆಗಿರಬೇಕು. ಆಮೇನ್. ದೆನ್ ಫೈನಲ್ ಹೇಳ್ತದೆ ನಾನು. ಮತ್ತೆ ನೋಡ್ರಿ ಹೆಂಗ್ ಸ್ಟಾರ್ಟ್ ಆಗ್ತದೆ? ಲಾಸ್ಟ್ ವರ್ಡ್ ಹೆಂಗ್ ಸ್ಟಾರ್ಟ್ ಆಗ್ತದೆ? ಐ ಆಮ್. ಹೇಳ್ರಿ ಒಂದ್ಸರಿ, ಐ ಆಮ್. ಐ ಆಮ್ ಹೇಳ್ರಿ, ಎದೆ ತಟ್ಕೊಂಡು ಹೇಳ್ರಿ, ಐ ಆಮ್. ನಾನು ಹೇಳ್ರಿ, ಜೋರ ಗರ್ವದಿಂದ ಹೇಳ್ರಿ, ನಾನು. ಏನಂತೆ? ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಎಲ್ಲರಡಿ ನಾನು ವರ್ಷಕ್ಕೊಂದ್ಸಾರಿ, ಪ್ರತಿ ವಾರ, ಕ್ರಿಸ್ಮಸ್ಸಿಗೆ ಒಂದ್ಸಾರಿ ದೇವಾಲಯದಲ್ಲಿ ವಾಸಿಸುವೇನು. ಹಂಗ ಇರೋದು. ಕ್ರಿಸ್ಮಸ್ ಬಿಲಿವರ್ ಆಗಿಬಿಡ್ರಿ. ಓಕೆ, ಏನು ಹೇಳ್ತಿದೆ? ಸದಾ ಕಾಲ ದೇವರ ಆಲಯವೂ ನಿಮಗೆ ಮಂದಿರವಾಗಿರಲಿ, ನಿಮ್ಮ ಕುಟುಂಬವೂ ನಿಮಗೆ ಮಂದಿರವಾಗಿರಲಿ, ನಿನ್ನ ದೇಹವೂ ನಿನಗೆ ಮಂದಿರವಾಗಿರಲಿ. ಇದು ಅರ್ಥ ಏನಂದರೆ, ಯಾವ ಕುರುಬನು ನಮ್ಮ ಜೊತೆಗೆ, ಕುರಿಗಳ ಜೊತೆಗೆ ವಾಸ ಮಾಡಬೇಕಂದಾಗಿ ಆತನು ನಿಶ್ಚಯಿಸಿಕೊಂಡಿದ್ದಾನೋ, ಈಗ ನಾವು ಕೂಡ ಹೇಳೋಣ, ಓಕೆ ನಾವು ನಿನ್ನ ಜೊತೆಯಲ್ಲಿ ಜೀವಿಸ್ತೇವೆ ಎಂಬುದಾಗಿ ಅವನು ನಿಶ್ಚಯಪಡಿಸಿಕೊಂಡವರಾಗಿ ದೇವ್ರ ಜೊತೆ ನಾವು ನಿನ್ನಾಗಿರ್ಬೇಕಾರೆ.
ಆಮೇನ್. ಆಲಯದ ಗೌರವವನ್ನು ನಾವು ಎತ್ತಿ ಹಿಡಿಯುವಂಥರಾಗಿರ್ತೇವೆ. ಆಮೇನ್. ಸಂಬಂಧದ ದೇವರು, ಓಕೆ, ಪೂರೈಸುವ ದೇವರು, ವಿಶ್ರಾಂತಿಯ ಸಂತೈಸುವ ದೇವರು, ಚೈತನ್ಯಗೊಳಿಸುವ ದೇವರು, ಸ್ವಸ್ಥತೆ ಕೊಡುವ ದೇವರು, ಉದ್ದೇಶಗಳನ್ನು ನೆರವೇರಿಸುವ ದೇವರು, ಮಾರ್ಗದರ್ಶಿಯಾಗಿ ನಡೆಸುವ ದೇವರು, ಶೋಧನೆ ಸಮಯದಲ್ಲಿ ಹತ್ತಿರವಿರುವ ದೇವರು, ರಕ್ಷಣೆಯ ಕಾರ್ಯದಲ್ಲಿ ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಶಿಕ್ಷಣ ಕೊಟ್ಟು ಜ್ಞಾನವಂತರನ್ನಾಗಿ ಮಾಡುವ ದೇವರು, ನಮ್ಮನ್ನು ಗೌರವಿಸಿ ತಲೆ ಎತ್ತುವ ಮಾಡುವ ದೇವರು, ಅಭಿಷೇಕ ತೈಲದಿಂದ ಅಭಿಷೇಕಿಸುವ ದೇವರು, ಸಮೃದ್ಧಿ ಕೊಡುವ ದೇವರು, ಆಶೀರ್ವಾದವನ್ನು ಕೊಡುವ ದೇವರು, ನಮಗೆ ಆಶ್ರಯ ಕೊಡುವ ದೇವರು, ನಿತ್ಯತ್ವದಲ್ಲಿ ನಮ್ಮ ಸಂಗಡ ಜೀವಿಸುವ ದೇವರು. ವಾವ್, ಇಷ್ಟು ಈ ಕೀರ್ತನೆಯಲ್ಲಿದೆ. ಒಂದೊಂದು ಕೀರ್ತನೆ ಕೂಡ ಎಷ್ಟು, ಒಂದೊಂದು ವರ್ಡು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಈ 150 ಕೀರ್ತನೆಗಳಲ್ಲಿ ಇದು ಕೂಡ ಒಂದು ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದಿದೆ. 23ನೇ ಕೀರ್ತನೆ. ಆಮೇನ್. ಬಹಳ ಕೀರ್ತನೆಗಳಿದ್ದಾವೆ ರೀ. 103 ಇದೆ, 91 ಇದೆ, ಓಕೆ, ಸುಮಾರು ಕೀರ್ತನೆಗಳೆಲ್ಲ ಇದೆ. 27ನೇ ಕೀರ್ತನೆ ಇದೆ. ಬಟ್ 23ನೇ ಕೀರ್ತನೆ ಏನಿದೆ, ಓಕೆ, ವೆರಿ ಹೈ ಸ್ಟ್ಯಾಂಡರ್ಡ್, ಒಳ್ಳೆ ಸ್ಟ್ಯಾಂಡರ್ಡಿಟಿ ಇರುವಂಥ ಒಂದು ಹೈ ಸ್ಟ್ಯಾಂಡರ್ಡ್ ಇದು. ಈ ಕೀರ್ತನೆ ತುಂಬ ಸ್ಟ್ಯಾಂಡರ್ಡ್ ಇದೆ. ಇದನ್ನು ಅನುಭವಿಸೋರು ಮಾತ್ರ, ಓಕೆ, ಅದ್ರ ರುಚಿಯನ್ನು ನೋಡ್ಲಿಕ್ಕೆ ಸಾಕ್ರೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಕೂಡ ನಿಮ್ಮ ಕೈಗಳ ಮುಂದೆ ಚಾಚ್ರಿ. ಸೇನಾಧೀಶ್ವರನಾದಂಥ ಕುರುಬನಾದಂಥ ಯೆಹೋವನು ಈ 23ನೇ ಕೀರ್ತನೆಯಲ್ಲಿರುವಂಥ ಎಲ್ಲ ದೈವಿಕ ಆಶೀರ್ವಾದಗಳನ್ನು ನಿಮ್ಮ ಮಡಲಿಗೆ ತುಂಬಿ ಹೊರ ಸೂಸುವ ಹಾಗೆ ದೇವರು ಆಶೀರ್ವದಿಸಲಿ. ದೇವರು ಆಶೀರ್ವದಿಸಲಿ. ದೇವರು ಆಶೀರ್ವದಿಸಲಿ. ಯೆಹೋವನ ಆಶೀರ್ವದಿಸಲಿ. ಕುರುಬನು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಆಮೇಲೆ. ಎದ್ದು ನಿಂತುಕೊಳ್ಳೋಣ.